ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಎಕ್ಸಾಕ್ಟ್ಲಿ ಒಂದು ವರ್ಷದ ಹಿಂದೆ 2020 ಸೆಪ್ಟೆಂಬರಲ್ಲಿ ದೊಡ್ಡ ಸುದ್ದಿ ಆಗಿತ್ತು, ಸದ್ ಮಾಡಿತ್ತು. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಈ ಡ್ರಗ್ಸ್ ಕೇಸ್ನಲ್ಲಿ ನಟಿ ನಿರೂಪಕಿ ಅನುಶ್ರೀಗೆ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆಯಂತೆ. ಆರೋಪಿಗಳ ಪಟ್ಟಿಯಲ್ಲಿ ಅನುಶ್ರೀ ಅವರ ಹೆಸರಿಲ್ಲವಂತೆ. ನ್ಯೂಸ್ 18ಗೆ ಸಿಸಿಬಿ ಉನ್ನತ ಮೂಲಗಳ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ ಪೊಲೀಸರು. ಒಟ್ಟು 4 ಹೆಸರನ್ನ ಆರೋಪ ಪಟ್ಟಿಯಲ್ಲಿಟ್ಟಿದ್ದಾರಂತೆ. ಕಿಶೋರ್, ತರುಣ್ ಸೇರಿದಂತೆ 4 ಜನರ ಹೆಸರು ಪ್ರಸ್ತಾಪ ಆಗಿದೆ. ಅನುಶ್ರೀ ಡ್ರಗ್ಸ್ ತೆಗೆದುಕೊಳ್ತಾ ಇದ್ರು ಅಂತ ಕಿಶೋರ್ ಹೇಳಿಕೆ ಕೊಟ್ಟಿದ್ದಾನೆ. ಆದರೆ ಕಿಶೋರ್ ಹೇಳಿಕೆಗೆ ಯಾವುದೇ ಪ್ರೂಫ್ ಅಂದರೆ ಪುರಾವೆ ಸಿಕ್ಕಿಲ್ವಂತೆ. ಬಿಕಾಸ್ ಯಾರೇ ಹೇಳಿಕೆ ಕೊಟ್ಟರು ಅದು ಪ್ರೂಫ್ ಸಿಗಲೇಬೇಕು. ಅನುಶ್ರೀ ನಡುವೆ ಫೋನ್ ಸಂಭಾಷಣೆ ನಡೆದಿದೆಯಂತೆ, ಆದರೆ ಸಂಭಾಷಣೆ ಕೂಡ ಇಲ್ವಂತೆ. 2007ರಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದ್ದೀವಿ ಅಂದಿದ್ದ ಕಿಶೋರ್, ಆದರೆ ಕಿಶೋರ್ ಹೇಳಿಕೆಗೆ ಯಾವುದೇ ಪುರಾವೆ ಸಾಕ್ಷಿಗಳು ಸಿಕ್ಕಿಲ್ವಂತೆ. ಸಾಕ್ಷಿಗಳು ಸಿಗದೇ ಇರೋದ್ರಿಂದ ಅನುಶ್ರೀ ಅವರ ಹೆಸರನ್ನ ಕೈಬಿಟ್ಟಿದ್ದಾರಂತೆ ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಕಿಶೋರ್ ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅಫ್ಕೋರ್ಸ್ ಕಿಶೋರ್ ಅನುಶ್ರೀ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾನೆ ಅಂತ. ಆದರೆ ಪ್ರಸ್ತಾಪ ಮಾಡಿರೋದಕ್ಕೆ ಪುರಾವೆಗಳು ಸಿಗಬೇಕು. ಅವರಿಬ್ಬರ ನಡುವೆ ಯಾವುದೇ ಫೋನ್ ಕಾನ್ವರ್ಸೇಷನ್ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಸಾಕ್ಷ್ಯ ಪುರಾವೆಗಳಿಲ್ಲದೆ ಎಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಗಳಿಲ್ಲ. ಸೊ ಹಾಗಾಗಿ ಇದೀಗ ಪೊಲೀಸರು ಆಕೆಯ ಹೆಸರನ್ನ ಕೈಬಿಟ್ಟಿದ್ದಾರಂತೆ. ಅವರಿಬ್ಬರ ನಡುವೆ ಫೋನ್ ಸಂಭಾಷಣೆಯೂ ಕೂಡ ಇಲ್ವಂತೆ. 2007ರಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದ್ದೀವಿ ಅಂತ ಕಿಶೋರ್ ಹೇಳಿಕೆ ಕೊಟ್ಟಿದ್ದ, ಆದರೆ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯ ಪುರಾವೆಗಳು ಸಿಕ್ಕಿಲ್ಲ. ಸಾಕ್ಷ್ಯಗಳು ಸಿಗದೇ ಇರೋದ್ರಿಂದ ಅನುಶ್ರೀ ಅವರ ಹೆಸರನ್ನ ಪೊಲೀಸರು ಸಿಸಿಬಿ ಅವರು ಕೈಬಿಟ್ಟಿದ್ದಾರೆ ಅನ್ನೋದು ಈಗ ಸಿಗ್ತಿರುವಂತಹ ಮಾಹಿತಿ. 2020 ಸೆಪ್ಟೆಂಬರ್ನಲ್ಲಿ 20-25 ಈ ಆಸುಪಾಸಿನಲ್ಲೇ ನಡೆದಂಥ ಆ ಘಟನೆಗಳು ಮತ್ತೆ ಈಗ ನೆನಪು ಮಾಡ್ತಾ ಇದೆ. ಅನುಶ್ರೀ ಅವಾಗ ಸಿಸಿಬಿ ಅವರ ಎನ್ಕ್ವೈರಿಗೆ ಮಂಗಳೂರಿಗೆ ಹೋಗಿ ಹಾಜರಾಗಿದ್ದರು. ಅದಾದ ಮೇಲೆ ಒಂದಷ್ಟು ನೋವನ್ನು ತೋಡ್ಕೊಂಡಿದ್ರು. ತದನಂತರ ಸಾಮಾಜಿಕ ಜಾಲತಾಣದಲ್ಲಿ ಕೂತು ತಮಗನ್ಸಿರೋದ್ರ ಬಗ್ಗೆ, ಟ್ರೀಟ್ ಮಾಡೋದ್ರ ಬಗ್ಗೆ ಬಹಳ ನೊಂದು ಮಾತಾಡಿದರು. ಅದಾದ ನಂತರ ಅದು ಎನ್ಕ್ವೈರಿಯಲ್ಲಿತ್ತು. ಇದೀಗ ಕಿಶೋರ್ ಎನ್ಕ್ವೈರಿ ಪೂರ್ಣಗೊಂಡಿದೆ. ಆತನ ಎನ್ಕ್ವೈರಿಯ ನಂತರ ಇದೀಗ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಿದ್ದಾರೆ ಪೊಲೀಸರು. 4 ಜನರ ಹೆಸರು ನಮೂದಾಗಿದೆ, ಆದರೆ ಅನುಶ್ರೀ ಅವರ ಹೆಸರನ್ನ ಕೈಬಿಟ್ಟಿದ್ದಾರಂತೆ. ಬಿಕಾಸ್ ಸಾಕ್ಷಿಗಳು ಪುರಾವೆಗಳು ಸಿಕ್ಕಿಲ್ಲ. ಕಿಶೋರ್ ಏನೋ ಹೇಳಿಕೆ ಕೊಟ್ಟ, ನಾವು ಈ ಥರ ಡ್ರಗ್ಸ್ ಪಾರ್ಟಿ ಮಾಡಿದ್ದೀವಿ, ಎಕ್ಸ್ಟೇಸಿ ಮಾತ್ರೆಗಳನ್ನು ತೊಗೊಂಡಿದ್ರು, ತರುಣ್ ಇನ್ವಾಲ್ವ್ಮೆಂಟ್ ಇತ್ತು, ತರುಣ್ ಮನೆಯಲ್ಲೇ ಈ ಥರ ಪ್ರಾಕ್ಟೀಸ್ ಮಾಡಿದ್ವಿ, ಅದಾದಮೇಲೆ ರಿಯಾಲಿಟಿ ಶೋನಲ್ಲಿ ಗೆದ್ದಾದಮೇಲೆ ಅದರ ಖುಷಿಯನ್ನು ಸೆಲೆಬ್ರೇಟ್ ಮಾಡಬೇಕಾದ್ರೆ ಮಾತ್ರೆಗಳನ್ನು ಡ್ರಗ್ಸನ್ನು ಸೇವನೆ ಮಾಡಿದರು. ಈ ಥರದ್ದೆಲ್ಲ ಮಾಹಿತಿಯನ್ನು ಕಿಶೋರ್ ಹೇಳಿಕೆ ಕೊಟ್ಟಿದ್ದಾನೆ. ಆದರೆ ಎಲ್ಲೂ ಕೂಡ ಆತನ ಹೇಳಿಕೆಗೆ ಪೂರಕವಾಗಿ ಯಾವುದೇ ರೀತಿಯ ಸಾಕ್ಷ್ಯಗಳು ಪುರಾವೆಗಳು ಸಿಕ್ಕಿಲ್ಲ. ಹಾಗಾಗಿ ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ, ಚಾರ್ಜ್ ಶೀಟನ್ನು ಪೊಲೀಸರು ಫೈಲ್ ಮಾಡಿದ್ದಾರೆ. ಕಿಶೋರ್, ತರುಣ್ ಸೇರಿದಂತೆ 4 ಜನರ ಹೆಸರು ಪ್ರಸ್ತಾಪ ಆಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀಗೆ ಸಾಕ್ಷ್ಯ ಪುರಾವೆಗಳು ಸಿಕ್ಕದೇ ಇರೋದ್ರಿಂದ ಬಿಗ್ ರಿಲೀಫ್ ಸಿಗುವಂಥ ಎಲ್ಲ ಸಾಧ್ಯತೆ ಇದೆಯಂತೆ. ಹಾಗಾಗಿ ಅನುಶ್ರೀ ಅವರ ಹೆಸರನ್ನು ನಮೂದಿಸಿಲ್ಲ ಅನ್ನೋದು ನ್ಯೂಸ್ 18ಗೆ ಸಿಸಿಬಿಯಿಂದ ಸಿಕ್ಕಿರುವಂಥ ಉನ್ನತ ಮೂಲದ ಮಾಹಿತಿ. ಅಲ್ಲಿರೋ ಪ್ರಕಾರ ಕಿಶೋರ್, ತರುಣ್ ಹೆಸರು ಪ್ಲಸ್ ಇನ್ನಿಬ್ಬರ ಹೆಸರು, 4 ಜನರ ಹೆಸರು ಸೇರ್ಪಡೆಯಾಗಿದೆ ಅಂತ. ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಸಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಬಹಳ ಕುತೂಹಲ ಇತ್ತು, ಬಿಕಾಸ್ ಕಿಶೋರ್ ಎನ್ಕ್ವೈರಿ ಆಗ್ತಿತ್ತು, ಹಲವಾರು ಮಾಹಿತಿಯನ್ನು ಕಿಶೋರ್ ಕೊಟ್ಟಿದ್ದ ಅನ್ನೋ ಮಾತು ಓಡಾಡ್ತಾ ಇತ್ತು. ಈಗ ಸಿಸಿಬಿಯಿಂದ ಉನ್ನತ ಮೂಲಗಳ ಮಾಹಿತಿ ಏನು ಹೇಳ್ತಾ ಇದೆ, ಪಕ್ಕಾ ಸುದ್ದಿ. ಹರೀಶ್, ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ ಅಲ್ಲಿ ಕಿಶೋರ್ ಅಮನ್ ಹೇಳಿಕೆಯನ್ನ ಪೊಲೀಸರು ಯಥಾವತ್ತಾಗಿ ದಾಖಲು ಮಾಡಿದ್ದಾರೆ. ಮಂಗಳೂರಿನ ಸಿಸಿಬಿ ಪೊಲೀಸರು ಕಿಶೋರ್ ಅಮನ್, ತರುಣ್ ಮತ್ತೆ ಇನ್ನಿಬ್ಬರು ಆರೋಪಿಗಳನ್ನ ವಿಚಾರಣೆ ಮಾಡಿದ್ರು. ಪ್ರಮುಖವಾಗಿ ಕಳೆದ ವರ್ಷ ನಾವು ಗಮನಿಸಿದ ಹಾಗೆ ಅನುಶ್ರೀ ಅವರ ಹೆಸರನ್ನು ಕೂಡ ಕಿಶೋರ್ ಅಮನ್ ಹೇಳಿದ್ರು. ಹಾಗಾಗಿ ಮಂಗಳೂರಿನ ಸಿಸಿಬಿ ಪೊಲೀಸರು ಅನುಶ್ರೀಯನ್ನ ಮಂಗಳೂರಿಗೆ ಕರೆದು ವಿಚಾರಣೆ ಮಾಡಿದ್ರು. ಆ ನಂತರ ಬೆಳವಣಿಗೆ ಪ್ರಕಾರವಾಗಿ ಕಿಶೋರ್ ಅಮನ್ ಸಂಪೂರ್ಣ ವಿಚಾರಣೆ ಮಾಡಿದ ವೇಳೆಯಲ್ಲಿ ಆತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದ. ನಾವು 2006 ಮತ್ತು 2007ರಲ್ಲಿ ಅನುಶ್ರೀ ಜೊತೆ ಡ್ರಗ್ಸ್ ಪಾರ್ಟಿಯನ್ನು ಮಾಡ್ತಾ
ಇದ್ವಿ, ನಮ್ಮ ಪಾರ್ಟಿಗೆ ಅನುಶ್ರೀ ಅವರೇ ಡ್ರಗ್ಸ್ ಪಿಲ್ಸ್ ಅನ್ನ ತಂದು ಕೊಡ್ತಾ ಇದ್ರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಹೇಳಿಕೆಯನ್ನ ಯಥಾವತ್ತಾಗಿ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡಿದ್ದಾರೆ. ಈಗ ಕೋರ್ಟಿಗೆ ಆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ. ಈ ಚಾರ್ಜ್ ಶೀಟ್ ಅನ್ನ ಓವರ್ ಆಲ್ ನೋಡ್ತಾ ಹೋದ್ರೆ ಅನುಶ್ರೀ ಹೆಸರು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ, ಆರೋಪಿ ಅಂತ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಕೇವಲ ಆರೋಪಿ ಕೊಟ್ಟ ಹೇಳಿಕೆಯಲ್ಲಿ ಅನುಶ್ರೀ ಹೆಸರಿದೆ, ಅದನ್ನ ನಾವು 100ಕ್ಕೆ 100 ಅದನ್ನ ಸತ್ಯ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆರೋಪಿ ನಾಳೆ ಇನ್ನೊಬ್ಬ ಹೆಸರು ಹೇಳಿದ್ರು ಕೂಡ ಆ ಹೆಸರನ್ನ ಕೂಡ ಪೊಲೀಸರು ಹಾಕ್ಲೇಬೇಕಾಗತ್ತೆ. ಹಾಗಾಗಿ ಅನುಶ್ರೀಯ ಹೆಸರು ಎಲ್ಲೂ ಕೂಡ ಆರೋಪಿ ಅಂತ ಬಿಂಬಿತ ಆಗಿಲ್ಲ. ಮತ್ತು ಏನು ಆರೋಪಿ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಅನುಶ್ರೀ ಹೆಸರು ಇದ್ರೂ ಕೂಡ ಅದನ್ನ ಪೊಲೀಸರು ಸಾಕ್ಷಿ ಸಮೇತ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸುಮಾರು 2006 ಮತ್ತು 2007ರಲ್ಲಿ ನಡೆದಿರುವಂತಹ ಘಟನೆ ಈಗ 2021 ಆಗ್ತಾ ಬಂತು. ಸುಮಾರು 10-13 ವರ್ಷಗಳ ಅಂತರ ಕೂಡ ಇದೆ. ಈ 10-13 ವರ್ಷದ ಅಂತರ ಅಲ್ಲಿ ಅನುಶ್ರೀ ಅವರ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಡ್ರಗ್ಸ್ ಪಾಸಿಟಿವ್ ಆಗುವಂತ ಸಾಧ್ಯತೆಗಳು ಕೂಡ ಕಡಿಮೆ ಇದೆ. ಮತ್ತು ಪೊಲೀಸರು ಹೇಳೋ ಪ್ರಕಾರವಾಗಿ ಸುಮಾರು 10 ವರ್ಷಗಳಲ್ಲಿ ಯಾವುದೇ ರೀತಿಯಾಗಿ ಆರೋಪಿಗಳ ನಡುವೆ ಮತ್ತು ಅನುಶ್ರೀಯ ನಡುವೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ, ಫೋನ್ ಕಾಲ್ ಕೂಡ ಇಲ್ಲ, ಯಾವುದೇ ರೀತಿಯಾಗಿ ಅವರು ಸಂಪರ್ಕದಲ್ಲಿ ಕೂಡ ಇಲ್ಲ ಎಂಬ ಹೇಳಿಕೆಯನ್ನು ಕೂಡ ಪೊಲೀಸರು ಹೇಳಿರುವಂತದ್ದು. ಹಾಗಾಗಿ ಸದ್ಯದ ಮೇಲ್ನೋಟಕ್ಕೆ ನಾವು ಗಮನಿಸ್ತಾ ಹೋದ್ರೆ ಅನುಶ್ರೀಗೆ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಇದನ್ನ ಪೊಲೀಸ್ ಅಧಿಕಾರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರೀತಿಯಾಗಿ ಅನುಶ್ರೀ ಆರೋಪಿ ಅನ್ನೋ ದಾಖಲೆ ಕೂಡ ಇಲ್ಲ, ಆರೋಪಿ ಅನುಶ್ರೀಯ ಹೆಸರನ್ನ ಕೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾಗಿ ಸಾಕ್ಷಿ ಇಲ್ಲ ಅನ್ನೋದನ್ನ ಪೊಲೀಸರು ಹೇಳ್ತಾ ಇರುವಂತದ್ದು. ನಿರಂತರ 1 ವರ್ಷಗಳ ಕಾಲ ಪೊಲೀಸರು ಅಫ್ಕೋರ್ಸ್ ಎಲ್ಲ ರೀತಿಯ ಆಯಾಮದಲ್ಲೂ ಕೂಡ ಚೆಕ್ ಮಾಡಿರ್ತಾರೆ. ಅಂದರೆ ರಿಯಾಲಿಟಿ ಶೋ ಅಥವಾ ಅದಾದ ನಂತರದಲ್ಲಿ ಆಕೆಯ ಬೇರೆ ಬೇರೆ ಚಟುವಟಿಕೆಗಳು ಎಲ್ಲೂ ಯಾವುದೇ ಆದಂತಹ ಕಾರ್ಯಚಟುವಟಿಕೆಯಲ್ಲಿ ಆಕೆಯದ್ದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಾಗ ಎಲ್ಲೂ ಲಿಂಕ್ ಇಲ್ವಾ? ಆಕೆ ಈಗ ಆರೋಪಿ ಹೇಳಿದ ಪ್ರಕಾರವಾಗಿ ಸುಮಾರು 2006 ಮತ್ತು 2007ನೇ ಇಸವಿಯಲ್ಲಿ ಒಂದು ಖಾಸಗಿ ಚಾನೆಲ್ ಅಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋ ನಡೆಯುತ್ತಿತ್ತು. ಆ ರಿಯಾಲಿಟಿ ಶೋಗೆ ಅನುಶ್ರೀಗೆ ನಾವು ಡ್ಯಾನ್ಸ್ ಕೋರಿಯೋಗ್ರಾಫ್ ಮಾಡ್ತಾ ಇದ್ವಿ. ಬೆಂಗಳೂರಿನ ಒಂದು ತರುಣ್ ಮನೆಯಲ್ಲಿ ಆ ಕೋರಿಯೋಗ್ರಾಫ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅನುಶ್ರೀ ಅವರು ರಾತ್ರಿಯ ವೇಳೆಯಲ್ಲಿ ಅಲ್ಲಿ ಬರ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ವೇಳೆ ಊಟದ ಸಂದರ್ಭದಲ್ಲಿ ನಾವು ಡ್ರಗ್ಸ್ ಪಿಲ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ವಿ. ಇದನ್ನ ಡ್ರಗ್ಸ್ ಪಿಲ್ಸ್ ಗಳನ್ನ ಅನುಶ್ರೀ ಅವರೇ ತಂದು ಕೊಡ್ತಾ ಇದ್ರು. ಆದ್ರೆ ಎಲ್ಲಿಂದ ತಂದು ಕೊಡ್ತಾ ಇದ್ರು ಎಂಬ ಮಾಹಿತಿ ಕೂಡ ನಮ್ಗೆ ಇರ್ಲಿಲ್ಲ ಅನ್ನೋದನ್ನ ಕಿಶೋರ್ ಅಮನ್ ಹೇಳಿರುವಂತದ್ದು. ಇದು ಕೇವಲ ಕಿಶೋರ್ ಅಮನ್ ಹೇಳಿಕೆ ಅಷ್ಟೇ, ಪೊಲೀಸರು ತನಿಖೆಯಲ್ಲಿ ಕಂಡು ಬಂದಿರುವಂತಹ ಸತ್ಯ ಅಲ್ಲ. ಹಾಗಾಗಿ ಕಿಶೋರ್ ಅಮನ್ ಹೇಳಿಕೆಯನ್ನು ಇಟ್ಕೊಂಡು ಅನುಶ್ರೀಯನ್ನು ನಾವು ಆರೋಪಿ ಅಂತ ಬಿಂಬಿಸೋಕೆ ಸಾಧ್ಯ ಇಲ್ಲ. ಮತ್ತು ಅನುಶ್ರೀ ಅವರು ಇನ್ ಕೇಸ್ ತಂದು ಕೊಡ್ತಾ ಇದ್ರು ಕೂಡ, ಅವತ್ತು ಸೇವನೆಯನ್ನ ಮಾಡ್ತಾ ಇದ್ರು ಕೂಡ ಇದಕ್ಕೆ ಯಾವುದೇ ರೀತಿಯಾಗಿ ಸಾಕ್ಷಿಗಳನ್ನು ನಾವು ಇವಾಗ ಸಂಗ್ರಹ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅನುಶ್ರೀ ಅವರ ದೇಹದ ಪರೀಕ್ಷೆಯನ್ನ ಮಾಡಿದ ಸಂದರ್ಭದಲ್ಲಿ ಸುಮಾರು 10-13 ವರ್ಷದಲ್ಲಿ ಯಾವುದೇ ರೀತಿಯಾಗಿ ಡ್ರಗ್ಸ್ ತೆಗೆದುಕೊಂಡಿರುವಂತಹ ಅಂಶಗಳು ಉಲ್ಲೇಖ ಆಗಿರಲ್ಲ ಅನ್ನೋದನ್ನ ಪೊಲೀಸ್ ಮೂಲಗಳು ಹೇಳಿರುವಂತದ್ದು. ಆದ್ರೆ ವೈದ್ಯ ವಿಜ್ಞಾನಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಸುಮಾರು 10-13 ವರ್ಷಗಳ ಹಿಂದೆ ಡ್ರಗ್ಸ್ ಅನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಆಕೆಯ ಪರೀಕ್ಷೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ರೆ ಅದು ಡ್ರಗ್ಸ್ ಪಾಸಿಟಿವ್ ಆಗುತ್ತಾ ಇಲ್ಲೋದನ್ನ ಅದನ್ನು ವೈದ್ಯ ವಿಜ್ಞಾನಿಗಳು ಹೇಳೋ ಪ್ರಕಾರ ಆಗುತ್ತೆ. ಆಕೆ ಡ್ರಗ್ಸ್ ಅನ್ನ ಅವರೇ ತಂದು ಕೊಡ್ತಿದ್ರು ಅನ್ನೋ ಹೇಳಿಕೆ ಏನಿದೆಯಲ್ಲ ಕಿಶೋರ್ ಒಂದು, ಹಾಗಾದ್ರೆ ಪೆಡ್ಲರ್ ಜೊತೆ ಸಂಪರ್ಕ ಇರಬೇಕು ಅಥವಾ ಇವರು ಬೇರೆ ಬೇರೆಯವ್ರು ಕೊಡ್ತಿರ್ಬೇಕು, ಆ ಥರದ್ದೇನಾದ್ರೂ ಟ್ರ್ಯಾಕ್ ಅಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಎಸ್ ಹರೀಶ್, ಈ ಒಂದು ವಾಕ್ಯ ಏನಿದೆ ಅದು ಸಂಪೂರ್ಣವಾಗಿ ಹೈಲೈಟ್ ಆಗುತ್ತೆ ಈ ಚಾರ್ಜ್ ಶೀಟ್ ಅಲ್ಲಿ. ಯಾಕಂದ್ರೆ ಕಿಶೋರ್ ಅಮನ್ ಹೇಳಿರುವಂತದ್ದು ನೈಟ್ ಪಾರ್ಟಿಗಳಿಗೆ ಡ್ರಗ್ಸ್ ಪಿಲ್ಸ್ ಗಳನ್ನ ಅನುಶ್ರೀ ಅವರು ತಂದು ಕೊಡ್ತಾ ಇದ್ರು ಎಂಬ ಹೇಳಿಕೆ. ಆದ್ರೆ ಈ ಹೇಳಿಕೆ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಸಾಕಷ್ಟು ತನಿಖೆಯನ್ನು ಕೂಡ ಮಾಡಿದ್ದಾರೆ, ಸ್ವತಃ ಅನುಶ್ರೀ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಅನುಶ್ರೀ ಅವರು ನಾನು ಯಾವುದೇ ರೀತಿಯಾಗಿ ಡ್ರಗ್ಸ್ ಪಿಲ್ಸ್ ಗಳನ್ನ ತಂದು ಕೊಟ್ಟಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಪೊಲೀಸ್ ತನಿಖೆಯ ವೇಳೆಯಲ್ಲಿ ಕಿಶೋರ್ ಅಮನ್ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಮಾಡಿದಂತಹ ತನಿಖೆಯಲ್ಲಿ ಯಾವುದೇ ರೀತಿಯಾಗಿ ಸಾಕ್ಷಿಗಳು ಸಿಕ್ಕಿಲ್ಲ. ಡ್ರಗ್ಸ್ ಪಿಲ್ಸ್ ಗಳನ್ನ ಅನುಶ್ರೀ ಅವರು ಪಾರ್ಟಿಗೆ ತರ್ತಾ ಇದ್ರು ಎಂಬ ಸಾಕ್ಷಿಗಳು ಯಾವುದೇ ಕೂಡ ಇಲ್ಲ. ಮತ್ತು ಅನುಶ್ರೀ ಅವರಿಗೆ ಬೇರೆ ಯಾರಿಂದಲೂ ಡ್ರಗ್ಸ್ ಪಿಲ್ಸ್ ಗಳು ಸಪ್ಲೈ ಆಗ್ತದೆ ಅನ್ನೋ ಬಗ್ಗೆ ಯಾವುದೇ ರೀತಿಯಾಗಿ ಸಾಕ್ಷಿಗಳು ಕೂಡ ಇಲ್ಲ. ಹಾಗಾಗಿ ಈ ಹೇಳಿಕೆಯನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಯಾವುದೇ ಪುರಾವೆಗಳು ಪೊಲೀಸರಿಗೆ ಸಿಕ್ಕಿಲ್ಲ. ಹಾಗಾಗಿ ಫೈನಲಿ ಓವರ್ ಆಲ್ ಒಂದು ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ ಅಲ್ಲಿ ಅನುಶ್ರೀ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಯಾವುದೇ ರೀತಿಯಾಗಿ ಅನುಶ್ರೀ ಅವರ ವಿರುದ್ಧ ಸಾಕ್ಷಿಗಳು ಇಲ್ಲ ಅನ್ನೋದನ್ನ ಪೊಲೀಸ್ ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಸ್ನೇಹಿತ ಕಿಶೋರ್ ಅಮನ್ ಶೆಟ್ಟಿ ಹೇಳಿಕೆ ಏನೇನು ಕೊಟ್ಟ ಅದನ್ನು ಕೂಡ ನಿಮ್ಮದೇ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಕಿಶೋರ್ ಶೆಟ್ಟಿಯ ಹೇಳಿಕೆ ಏನು ಕೊಟ್ಟಿದ್ದಾನೆ, ಅನುಶ್ರೀ ಪರಿಚಯದ ಬಗ್ಗೆ ಆತ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾನೆ. ಅನುಶ್ರೀ ಯಾವಾಗ ಪರಿಚಯ ಆದರು, ಯಾವ ಹಂತದಲ್ಲಿ ಇತ್ತು ಅವರ ಗೆಳೆತನ, ಪರಿಚಯದ ನಂತರ ಹೇಗೆಲ್ಲ ಅವರ ಒಡನಾಟ ಇತ್ತು. ಮಂಗಳೂರು CCBಗೆ ಕಿಶೋರ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾನೆ. 2007 ಮತ್ತು 2008ರಲ್ಲಿ ಅನುಶ್ರೀ ಪರಿಚಯ ಆದರು ಅನ್ನೋ ಮಾಹಿತಿಯನ್ನು ಹೊರ ಹಾಕಿದ್ದಾನೆ ಕಿಶೋರ್ ಅಮನ್.
ಕಿಶೋರ್ ಶೆಟ್ಟಿ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. 2007-8 ಆಕೆ ರಿಯಾಲಿಟಿ ಶೋನಲ್ಲಿದ್ದರು, ಹಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇತ್ತು ಅನ್ನುವ ಎಲ್ಲ ಪ್ರಸ್ತಾಪಗಳು ಕೂಡ ಶುರುವಾಯಿತು. ಅನುಶ್ರೀ ಅವರ ಪರಿಚಯ 2007-8ರಲ್ಲಿ 6-7-8 ಆ ಭಾಗದಲ್ಲಿ. ಬೆಂಗಳೂರಿನಲ್ಲಿ ಅನುಶ್ರೀ ಅವರ ಪರಿಚಯ ನಮಗಾಯಿತು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾನೆ ಕಿಶನ್ ಶೆಟ್ಟಿ. ಬೆಂಗಳೂರಿಗೆ ಪರಿಚಯ ಆದಮೇಲೆ ತರುಣ್ ಮೂಲಕ ಹೇಗೆ ಪರಿಚಯ ಆಗಿದ್ದು ಯಾರೊಬ್ರು ಇರಬೇಕಲ್ಲ, ಸೊ ಹಾಗಾಗಿ ಎಷ್ಟೋ ಸರಿ ಸಿಕ್ಕಿದಾಗ ಇವ್ರ ಮೂಲಕ ಪರಿಚಯ ಮಾಡ್ಕೊಡ್ತಿರ್ತಾರೆ. ತರುಣ್ ಆತ ಕೊರಿಯೋಗ್ರಫರ್, ತರುಣ್ನಿಂದ ಪರಿಚಯ ಆಯಿತು ಅಂತ ಕೂಡ ಮೆನ್ಷನ್ ಮಾಡ್ತಾನೆ. ಯಾಕೆಂದರೆ ತರುಣ್ ಅನುಶ್ರೀಗೆ ರಿಯಾಲಿಟಿ ಶೋನ ಎಲ್ಲ ಡ್ಯಾನ್ಸ್ಗಳಿಗೆ ಕೊರಿಯೋಗ್ರಫ್ ಮಾಡ್ತಾ ಇದ್ದ. ತರುಣ್ ಮನೆಯಲ್ಲಿ ಅಡುಗೆ ಮಾಡಿ ಊಟವನ್ನು ಮಾಡ್ತಿದ್ವಿ, ಅನುಶ್ರೀ ಸೇರಿ ಮೂವರಿಂದ ಊಟ ಸೇವನೆ ಆಗ್ತಾ ಇತ್ತು ಅಂತ ಕೂಡ ಮೆನ್ಷನ್ ಮಾಡಿದ್ದಾನೆ. ಬಿಕಾಸ್ ಪ್ರಾಕ್ಟೀಸು ದಿನದ ತುಂಬ ಹೊತ್ತು ಕಳೀತಾ ಇರ್ತಾರೆ ಒಟ್ಟೊಟ್ಟಿಗೆ. ಸೊ ಹಾಗಾಗಿ ಆತನ ಮನೆಯಲ್ಲಿ ಊಟ ತಿಂಡಿ ಮಾಡ್ತಿದ್ವಿ, ರಾತ್ರಿ ಊಟ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ಎಕ್ಸ್ಟಸಿ ಮಾತ್ರೆಗಳನ್ನು ಸೇವನೆ ಮಾಡ್ತಿದ್ವಿ. ಅನುಶ್ರೀ ತರುಣ್ ಜೊತೆ ಎಕ್ಸ್ಟಸಿ ಮಾತ್ರೆ ಸೇವನೆ ಮಾಡಿದ್ದಾಗಿ ಕಿಶನ್ ಅಮನ್ ಹೇಳಿಕೆ ಕೊಟ್ಟಿದ್ದಾನೆ. ಸೇವನೆ ಬಗ್ಗೆ CCBಗೆ ಕಿಶನ್ ಶೆಟ್ಟಿ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಅನುಶ್ರೀ ತರುಣ್ ಇಬ್ಬರೇ ತುಂಬ ಸೇರಿ ರೂಮ್ನಲ್ಲಿ ಉಳಿತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಕಿಶೋರ್ ಶೆಟ್ಟಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಕಿಶೋರ್ ಶೆಟ್ಟಿ ಹೇಳಿಕೆಯನ್ನು ಉಲ್ಲೇಖಿಸಿ ಚಾರ್ಜ್ ಶೀಟನ್ನು ಪೊಲೀಸರು ಫೈಲ್ ಮಾಡಿದ್ದಾರೆ. ಆದರೆ ಈಗ ಸಿಕ್ಕಿರೋ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ನಲ್ಲಿ ಎಲ್ಲೂ ಕೂಡ ಅನುಶ್ರೀ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ, ಎಲ್ಲೂ ಕೂಡ ಅವರ ಆರೋಪಿ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ರಿಯಾಲಿಟಿ ಶೋನಲ್ಲಿ ವಿಜೇತೆ ಗೆದ್ದಿದ್ರು ಅನುಶ್ರೀ. ಗೆದ್ದ ಖುಷಿಗೆ ಅಫ್ಕೋರ್ಸ್ ಯಾರೆಲ್ಲೇ ಅವಾರ್ಡ್ ಬರಲಿ ಗೆದ್ದಾಗ ಪಾರ್ಟಿ ಕೊಡ್ತಾರೆ. ಆ ಖುಷಿಗೆ ಅನುಶ್ರೀ, ತರುಣ್ ಮತ್ತು ಕಿಶೋರ್ ಪಾರ್ಟಿ ಮಾಡಿದರು. ಈ ಸಂದರ್ಭದಲ್ಲಿ ಕೂಡ ಎಕ್ಸ್ಟಸಿ ಪಿಲ್ಸ್ಗಳನ್ನು ಸೇವನೆ ಮಾಡಿದ್ವಿ, ಡ್ರಿಂಕ್ಸ್ ಮಾಡಿದ್ವಿ, ನಾವು ಮಾದಕ ವಸ್ತು ಖರೀದಿಯಲ್ಲೂ ಕೂಡ ಅನುಶ್ರೀ ಭಾಗಿಯಾಗಿದ್ರು ಅಂತ ಕಿಶೋರ್ ಶೆಟ್ಟಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ CCB ಮುಂದೆ. ಆದರೆ ಎಲ್ಲೂ ಕೂಡ ಆತನ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ CCB ಅಧಿಕಾರಿಗಳು ಎನ್ಕ್ವೈರಿ ಮಾಡಿದಾಗ ಪೂರಕ ಯಾವುದೇ ಸಾಕ್ಷಿಗಳು ದಾಖಲೆಗಳು ಇದುವರೆಗೂ ಸಿಕ್ಕಿಲ್ಲ. ಅನುಶ್ರೀ ತಮ್ಮ ಜೊತೆ ಹಲವು ಬಾರಿ ಎಕ್ಸ್ಟಸಿ ಮಾತ್ರೆಗಳನ್ನು ಸೇವಿಸಿದ್ರು, ಅವರೇ ನಮಗೆ ಖರೀದಿ ಮಾಡಿ ತಂದು ಕೊಡ್ತಾ ಇದ್ರು. ಡ್ಯಾನ್ಸ್ ಪ್ರಾಕ್ಟೀಸ್ ರೂಮ್ಗೆ ಬರಬೇಕಾದ್ರೆ ಎಕ್ಸ್ಟಸಿ ಮಾತ್ರೆಗಳನ್ನು ತರ್ತಾ ಇದ್ರು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದಾರೆ. ಡ್ರಗ್ಸ್ ಯಾರು ಕೊಡ್ತಾರೆ ಅಂತ ಅನುಶ್ರೀಗೆ ಚೆನ್ನಾಗಿ ಗೊತ್ತು ಅಂತ ಕಿಶೋರ್ ಶೆಟ್ಟಿಯ ಹೇಳಿಕೆ. ಬಹುಶಃ ಆತ ಹೇಳಿಕೆಗಳೇನು ಕೊಡ್ತಿದ್ದಾನೆ ಎಲ್ಲ ತುಂಬ ಡೇಂಜರಸ್ ಹೇಳಿಕೆಗಳೇ. ಆದರೆ ಇದೆಲ್ಲವೂ ಕೂಡ ಪ್ರೂವ್ ಆಗಿದ್ದಿದ್ರೆ ಅಥವಾ ಸಾಕ್ಷ್ಯಗಳು ಸಿಕ್ಕಿದ್ರೆ ಅದ್ರ ಕಥೆ ಬೇರೆದೇ ಆಗ್ತಿತ್ತು. ಆದರೆ ಇದುವರೆಗೂ ಕೂಡ ಎನ್ಕ್ವೈರಿ 1 ವರ್ಷದಿಂದ ಮಾಡ್ತಿದ್ದಾರೆ CCB ಆಫೀಸರ್ಸ್. ಎಲ್ಲೂ ಅವರಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ಪೂರಕ ದಾಖಲೆಗಳು, ಯಾವುದೇ ಪುರಾವೆಗಳು ಯಾವುದೂ ಕೂಡ ಸಿಕ್ಕಿಲ್ಲ. ಹಾಗಾಗಿ CCB ದಾಖಲಿಸಿರೋ ಹೇಳಿಕೆಯಲ್ಲಿ ಅನುಶ್ರೀ ಅವರ ಹೆಸರಿಲ್ಲ. ಪರಿಚಯ ಇದೆ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಂಗಳೂರು CCBಗೆ ಕಿಶೋರ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾನೆ. ಆದರೆ ಎಲ್ಲ ಹೇಳಿಕೆ ಸಂಬಂಧ ಸಾಕ್ಷ್ಯಗಳು ಕೂಡ ಇದುವರೆಗೂ ಸಿಕ್ಕಿಲ್ಲ ಅನ್ನೋದು ಈಗ ಗಮನಿಸಬೇಕಾದಂಥ ಅಂಶ. ಲೆಟ್ಸ್ ಮೂವ್ ಆನ್. ಕರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಮೂಲಕ ಕರೋನಾಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳಿದ್ದರೆ ಅದಕ್ಕೆ ಪರಿಹಾರ ಅಥವಾ ಅದಕ್ಕೆ ಮಾಹಿತಿ ಪಡ್ಕೊಳ್ಬೋದು. 7977773753 79 77 37 77 37 53. ಐ ರಿಪೀಟ್ 79 77 77 37 53. ಹಾಗೆಯೇ ವೆಬ್ಸೈಟ್ ಇದೆ www.moneycontrol.com. ವೆಲ್ಕಮ್ ಬ್ಯಾಕ್. ಡ್ರಗ್ಸ್ ಸೇವನೆ ಬಗ್ಗೆ ಅನುಶ್ರೀ ಏನು ಹೇಳಿದ್ರು, ಆರೋಪ ಕೇಳಿ ಬಂದಾಗ ಅನುಶ್ರೀ ಹೇಳಿಕೆ ಕೊಟ್ಟಿದ್ರು. ಫೇಸ್ಬುಕ್ನಲ್ಲಿ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಸೆಪ್ಟೆಂಬರ್ ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಡ್ರಗ್ಸ್ ಸೇವನೆ ಬಗ್ಗೆ ಅನುಶ್ರೀ ಹೇಳಿಕೆಗಳನ್ನು ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ವಿಡಿಯೋವನ್ನು ಹಾಕಿದ್ರು ಅನುಶ್ರೀ. ನಾನು ಡ್ರಗ್ಸ್ ಸೇವನೆ ಮಾರಾಟ ಮಾಡಿಲ್ಲ, ನಾನು ಪಾರ್ಟಿಗಳಿಗಷ್ಟೇ ಹೋಗ್ತೀನಿ. ಫೇಸ್ಬುಕ್ನಲ್ಲಿ ವಿಡಿಯೋ ಮಾಡಿದ್ರು, ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ಅನುಶ್ರೀ. ನಮಸ್ಕಾರ, ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು. ಸೆಪ್ಟೆಂಬರ್ 24, 2020 ನನ್ನ ಜೀವನದ ಯಾವ ಘಟ್ಟದಲ್ಲೂ ನಾನು ಮತ್ತೆ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡದಿರೋಂಥ ಒಂದು ದಿವಸ. 12 ವರ್ಷಗಳ ಹಿಂದೆ ನಾನು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ವಿನ್ ಆದಾಗ ನಾನು ಅವತ್ತು ಅಂದ್ಕೊಂಡಿರಲಿಲ್ಲ ಮತ್ತೆ ಅದೇ ದಿನ ನನಗೆ ಮುಂದೆ ಜೀವನದಲ್ಲಿ ಮುಳ್ಳಾಗಿ ಬರುತ್ತೆ ಅಂತ ಹೇಳಿ. ಈ ವಿಡಿಯೋನ ನಾನು ನನ್ನನ್ನು ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಕರುಣೆಗೋಸ್ಕರನೋ ಮಾಡ್ತಾ ಇಲ್ಲ.
ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸುತ್ತಮುತ್ತ ಹೇಳ್ತಾ ಇದ್ದಾರೆ. ಈ ಅಭಿಪ್ರಾಯ ನನ್ನ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ, ನನ್ನ ಬಗ್ಗೆ ಇರೋದ್ರಿಂದ ಈ ವಿಡಿಯೋವನ್ನ ಮಾಡ್ತಾ ಇರೋದು. ನೋಟಿಸ್ ಬಂದಿದ್ದು ನನಗೆ ಬೇಜಾರಾಗಿಲ್ಲ. CCB ಕಚೇರಿಗೆ ಹೋದ ಮಾತ್ರಕ್ಕೆ ನಾನು ಅಪರಾಧಿ ಅಥವಾ ಆರೋಪಿ ಅಂತ ಆಗೋದಿಲ್ಲ. ಆ ವಿಚಾರವನ್ನ ನನ್ನನ್ನ ಬಿಂಬಿಸಿದ ರೀತಿ ನನಗೆ ತುಂಬಾ ನೋವು ಮಾಡ್ತು. ಆಕ್ಚುಲಿ ನೋವು ತುಂಬಾ ಸಣ್ಣ ಪದ. ಕಳೆದ 1 ವಾರದಿಂದ ನಮ್ಮ ಮನೆಯವರ ನೆಮ್ಮದಿಯನ್ನ ಹಾಳು ಮಾಡ್ತು. ಆದ್ರೂ ಕೂಡ ಈ ಕಷ್ಟ ಕಾಲದಲ್ಲಿ ಏನೂ ಹೇಳ್ದೆ, ಏನೂ ಕೇಳ್ದೆ. ಅನುಶ್ರೀ, ನೀವೇನಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅಂತ ನನ್ನ ಜೊತೆ ನಿಂತಹ ಎಲ್ಲ ಕನ್ನಡಿಗರಿಗೆ ನನ್ನ ತುಂಬ ಹೃದಯದ ದೊಡ್ಡ ಧನ್ಯವಾದಗಳು. ಇದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಕಳೆದ 1 ವಾರದಿಂದ ನಮ್ಮ ಮನೆಯವರ ನೆಮ್ಮದಿಯನ್ನ ಹಾಳು ಮಾಡ್ತು. ಆದ್ರೂ ಕೂಡ ಈ ಕಷ್ಟ ಕಾಲದಲ್ಲಿ ಏನೂ ಹೇಳ್ದೆ, ಏನೂ ಕೇಳ್ದೆ. ಅನುಶ್ರೀ, ನೀವೇನಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಮ್ಮ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಅಂತ ನನ್ನ ಜೊತೆ ನಿಂತಹ ಎಲ್ಲ ಕನ್ನಡಿಗರಿಗೆ ನನ್ನ ತುಂಬ ಹೃದಯದ ದೊಡ್ಡ ಧನ್ಯವಾದಗಳು. ಇದು ಲಾಸ್ಟ್ ಇಯರ್ ಗಾಂಧಿ ಜಯಂತಿ ದಿವಸ ಅನುಶ್ರೀ ಅವರು ಮಾಡಿದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಿದ್ರು. ಅದಾದ ನಂತರ ಇವಾಗ ಚಾರ್ಜ್ ಶೀಟ್ ಫೈಲ್, ಅದರಲ್ಲಿ ಅನುಶ್ರೀ ಅವರ ಹೆಸರನ್ನು ನಮೂದಿಸಿಲ್ಲ ಪೊಲೀಸರು ಅನ್ನೋದು ನ್ಯೂಸ್ 18ಗೆ ಸಿಕ್ಕಿರುವಂಥ ಉನ್ನತ ಮೂಲದ ಮಾಹಿತಿ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಅನುಶ್ರೀಗೆ ರಿಲೀಫ್ ಸಿಕ್ಕಿದೆ ಅನ್ನುವಂಥ CCB ಪೊಲೀಸರು ಇದೀಗ ಆಕೆ ಹೆಸರನ್ನ ನಮೂದಿಸಿಲ್ಲ ಚಾರ್ಜ್ ಶೀಟಲ್ಲಿದ್ದು ನ್ಯೂಸ್ 18ಗೆ ಸಿಕ್ಕಿರುವಂಥ ಪಕ್ಕಾ ಮಾಹಿತಿ. ಕಳೆದ ಸೆಪ್ಟೆಂಬರ್ 26ನೇ ತಾರೀಕು ಮಂಗಳೂರಿನ CCB ಕಚೇರಿಗೆ ವಿಚಾರಣೆಗೆ ಅಂತ ಅನುಶ್ರೀ ಅವರು ಬಂದಿದ್ರು. ಆಗ ಅವ್ರು ಏನೇ ಹೇಳಿಕೆ ಕೊಟ್ಟರು, ಬನ್ನಿ ನೋಡೋಣ. ಇನ್ಫಾರ್ಮೇಶನ್ಗೆ ನನ್ನ ಕರೆದ್ರೆ ನಾನು ಎನಿ ಟೈಮ್ ಬರ್ತೇನೆ. ಇಲ್ಲ ಇಲ್ಲ, ನಿನ್ನೆ ನಾನು ಮಂಗಳೂರಿಗೆ ಬರ್ಬೇಕಿತ್ತು. ನಾನು ಅಂದ್ರೆ ಇವತ್ತು ಬೆಳಿಗ್ಗೆ ಇದ್ದ ಕಾರಣ ನಿನ್ನೆ ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ರೀಚ್ ಆಗಿರ್ತೀನಲ್ಲ, ಹಾಗಾಗಿ ವಿಚಾರಣೆ ಇವತ್ತಿದ್ದು. ನಾನು ನಾಳೆ ಅನ್ಲ, ಅದೊಂದು ಸಣ್ಣ ಇದಾದದು. ಅದು ಆಕ್ಚುಲಿ ನಾನು ಇದಕ್ಕೆ ಮಂಗಳೂರಿಗೆ ಬರ್ಬೇಕಾಗಿದ್ದು. ನಿನ್ನೆ ಮಂಗಳೂರಿಗೆ ಬಂದೆ, ಅವ್ರು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಇವತ್ತು ಬಂದೆ, ನನ್ನ ವಿಚಾರಣೆ ಮುಗಿತು. ಅದೇ ಅಂದ್ರೆ ಇಲ್ಲ ಇಲ್ಲ ಅಲ್ಲ, ಅವ್ರಿಬ್ಬರು ಸಹ ನನ್ನ ಕೊರಿಯೋಗ್ರಾಫರ್ಸ್ ಆಗಿದ್ರಲ್ಲ, ಆ ಹೆಸರಿನಿಂದವೇ ಇವ್ರು ನನ್ನನ್ನು ಕರೆದದ್ದು. ಇಲ್ಲ ಅದಕ್ಕಲ್ಲ, ಅವರ ಪರಿಚಯ ಇದ್ದ ಕಾರಣ ಇನ್ಫಾರ್ಮೇಶನ್ಗೋಸ್ಕರ ಅವ್ರು ನನ್ನ ಕರೆದ್ರು. ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಎಲ್ಲದಕ್ಕೂ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೇನೆ. ಅವ್ರು ನನ್ನ ಕೊರಿಯೋಗ್ರಾಫರ್. 12 ವರ್ಷಗಳ ಹಿಂದೆ ಒಂದು ಶೋ ಅಲ್ಲಿ ಕೊರಿಯೋಗ್ರಾಫರ್ ಆಗಿತ್ತು. ಅದನ್ನೇ ಕೇಳಿದ್ರು. ಅವ್ರು ಎಷ್ಟು ಕೇಳ್ಬೇಕಿತ್ತು ಅಷ್ಟು ಕ್ವೆಶನ್ಸ್ ಇತ್ತು. ನಿಮ್ ಬಗ್ಗೆ ಮಾಹಿತಿ ಬಿಚ್ಕೊಟ್ಟಿದ್ರ? ಯಾವ ಮಾಹಿತಿ ಅವ್ರು ಬಿಚ್ಕೊಟ್ಟಿಲ್ಲ ಸರ್. ಪೊಲೀಸ್ ಅವ್ರು ಏನೆಲ್ಲ ಕೇಳಿದ್ರು ಅದಕ್ಕೆಲ್ಲದಕ್ಕೆ ಸಹ ಆನ್ಸರ್ ಮಾಡಿದ್ದೀನಿ. ಆದ್ರೆ ಏನೆಲ್ಲ ಕೇಳಿದ್ರು ಅದು ನಾನು ಹೇಳಲಿಕ್ಕೆ ಆಗುದಿಲ್ಲ, ಅದು ರೂಲ್ಸ್ ಅಲ್ವಾ. ಸೊ ನಿಮ್ಮ ಆನ್ಸರ್ಗಳಿಗೆ ಪೊಲೀಸ್ ಸ್ಯಾಟಿಸ್ಫ್ಯಾಕ್ಷನ್ ಅದು ನೀವು ಅವರ ಹತ್ರನೇ ಕೇಳಿ. ಆಸ್ ಆಫ್ ನಾವು ಏನು ಹೇಳಿಲ್ಲ, ಬಟ್ ಕರೆದ್ರೆ ನಾ 100% ಬರ್ತೇನೆ. ಈಗ ಸದ್ಯಕ್ಕೇನು ಹೇಳಿಲ್ಲ, ಬಟ್ ಕರೆದ್ರೆ ನೀವು ಬರ್ಬೇಕಂತ ಹೇಳಿದ್ರು. ಕರೆದ್ರೆ ಸೊ ನಾನು ಕರೆದ್ರೆ ನಾನು ಬರ್ತೇನೆ. ಇಲ್ಲ, ಅದು ಅವ್ರು ಏನ್ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ. 12 ವರ್ಷಗಳ ಮುಂಚೆಂದು ಕೊರಿಯೋಗ್ರಾಫರ್ ಅವ್ರು. ಆಗ ಅವ್ರು ಏನ್ ಮಾಡ್ತಿದ್ರು ನಮ್ಗೆ ಇಲ್ಲ ಇಲ್ಲ ಇಲ್ಲ. ನಾನು ಮೊನ್ನೆ ಸಹ ಅದೇ ಹೇಳಿದ್ದು. ಅವರ ಒಂದು ಡಾನ್ಸ್ ಕ್ಲಾಸ್, ಮಕ್ಕಳದು ಡಾನ್ಸ್ ಕ್ಲಾಸ್ ಇನಾಗ್ರೇಷನ್ ನಾನು ಮಾಡಿಕೊಟ್ಟಿದ್ದೆ. ಅದು ಬಿಟ್ಟರೆ ನನಗೆ ಅವರ ಜಾಸ್ತಿ ಪರಿಚಯ ಅಷ್ಟಿರ್ಲಿಲ್ಲ. ರೆಸ್ಟ್ ಆಫ್ ದ ಇನ್ಫಾರ್ಮೇಶನ್ಸ್ ಅವ್ರು ಏನ್ ಕೇಳಿದಾರೆ ನಾನು ಎಲ್ಲದಕ್ಕೂ ಇನ್ಫಾರ್ಮ್ ಮಾಡಿದ್ದೀನಿ. ಬಹಳ ಕರೆಕ್ಟ್ ಆಗಿ ಆನ್ಸರ್ಗಳನ್ನ ಹೇಳಿದ್ದೀನಿ. ಇನ್ ಮುಂದೆ
ಮುಂದಕ್ಕೆ ಕರೆದ್ರೆ ಕೂಡ ನಾನು ಮತ್ತೆ ಬಂದು ಹಾಗೆ ಆನ್ಸರ್ ಮಾಡ್ತೀನಿ. ಇಲ್ಲ, ನಾನು ಒಬ್ಬಳೇ ಬಂದು, ನಾನೇ ಲಾಯರ್. ಇಲ್ಲ ಅಲ್ಲ, ಪರಿಚಯ ಇದ್ದಾಗ ಒಂದ್ ಹೆಸರು ಬಂದಾಗ ವಿಚಾರಣೆ ಟೈಮಲ್ಲಿ ಹೌದು ಅವರೊಟ್ಟಿಗೆ ನಾನು ಒಂದು 6 ತಿಂಗಳು ಕೊರಿಯೋಗ್ರಫಿಯಲ್ಲಿ ಇರ್ಬೇಕಾದ್ರೆ ಪರಿಚಯ ಇದ್ದೇ ಇರ್ತದಲ್ಲ. ಸೊ ಹಾಗಾಗಿ ಅವ್ರ ಹೆಸರು ಹೇಳಿದಾಗ ಬಂದಿರ್ತದೆ. 12 ವರ್ಷದ ಮುಂಚೆ. ಹೌದು. ಅದು ಬಿಟ್ಟು ಇತ್ತೀಚೆಗೆ ಯಾವುದೇ ಸಂಪರ್ಕ ಇರಲಿಲ್ಲ, ಫೋನ್ ಮುಖಾಂತರ ಆದ್ರೂ? ಅಲ್ಲ, ಆತರ ಎಲ್ಲ ಯಾರ ಹತ್ರನೂ ನಾನು ಜಾಸ್ತಿ ಟಚ್ ಅಲ್ಲೆಲ್ಲ ಇರುದಿಲ್ಲ ಸರ್. ಅವ್ರ ಸರ್ ಅಲ್ಲಿ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ರು, ಹೇಗೆ ಪರಿಚಯ, ಎಲ್ಲವನ್ನ ಅವ್ರು ಕೇಳಿದ್ರು, ಎಲ್ಲವನ್ನ ನಾವು ಹೇಳಿದೆ. ಈಗ ಅವರು ತನಿಖೆ ವೇಳೆ ಹೇಳಿರೋಂಥದ್ದು ನಮ್ಮ ಮಾಹಿತಿಯ ಪ್ರಕಾರ ಅನುಶ್ರೀಯವ್ರ ಜೊತೆ ನಾವು ಪಾರ್ಟಿ ಮಾಡಿದೀವಿ ಅಂತ ಅವರೇ ಹೇಳಿದ್ದಾರೆ. ಅದು ನಿಮ್ಮ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ದಾರೆ ಅಂತ. ಸೊ ನೀವೇನ್ ಹೇಳ್ತೀರಾ? ಪಾರ್ಟಿ ನನ್ನ ಮಾಹಿತಿ ಇಲ್ಲ, ನನ್ನ ಮಾಹಿತಿಯಲ್ಲಿ ಅದಿಲ್ಲ. ಆ ಪ್ರಶ್ನೆ ಬಗ್ಗೆ ನಾನು ಈಗ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ನಿಮ್ಮ ಮಾಹಿತಿ. ಅಲ್ಲಿ ಏನ್ ಕೇಳಿದ್ರೆ ಅದಕ್ಕೆ ಮಾತ್ರ ನಾವು ಉತ್ತರ ಕೊಡ್ಲಿಕ್ಕೆ ಆಗುತ್ತೆ ಸರ್. ಮಾಡಿದ್ದಾರೆ ಅವ್ರ ಜೊತೆ? ಇಲ್ಲ. ನೀವು ಹೆಚ್ಚು ಪಾರ್ಟಿಗಳಲ್ಲಿ ಭಾಗವಹಿಸಿದ್ರಾ? ಏನಾದ್ರೂ ಅವರಿಗೆ ಬೇಕಿದ್ರೆ. ಇದು ಅವತ್ತು ಅನುಶ್ರೀ ಅವರು ಸಿಸಿಬಿ ಅಧಿಕಾರಿಗಳ ಮುಂದೆ ಮಂಗಳೂರಿಗೆ ಹೋಗಿ ಹಾಜರಾದ ನಂತರದಲ್ಲಿ ಮಾತಾಡಿದ್ದು. ಅದು ಅಕ್ಟೋಬರ್ 26ನೇ ತಾರೀಕು. ಅದಕ್ಕೆ ಮುಂಚೆ ಅಕ್ಟೋಬರ್ 2ನೇ ತಾರೀಕು ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದರು. ಸೆಪ್ಟೆಂಬರ್ 24ನೇ ತಾರೀಕು ಅವ್ರ ಬಗ್ಗೆ ನ್ಯೂಸ್ ಬಂದಾಗ ಅದರಿಂದ ನೊಂದದ್ದು ಮತ್ತು ಅದಾದ ನಂತರದಲ್ಲಿ ತಮ್ಮ ಅನಿಸಿಕೆ ಶೇರ್ ಮಾಡಿಕೊಂಡಿದ್ದು. ತದನಂತರ ಅವ್ರನ್ನ ಅಕ್ಟೋಬರ್ 26ನೇ ತಾರೀಕು ಸಿಸಿಬಿ ಕಚೇರಿಗೆ ಬರೋಕ್ಕೆ ಹೇಳಿದರು. ಅವರಲ್ಲಿ ಹೋಗಿದ್ದು, ಅದಾದಮೇಲೆ ವಾಪಸ್ ಆಚೆ ಬಂದು ಮಾತಾಡಿದ್ದು. ಜೊತೆಗೆ ತರುಣ್ ಮತ್ತು ಕಿಶೋರ್ ಅವರಿಬ್ಬರು ಹೇಗೆ ಪರಿಚಯ, ಯಾವ ರೀತಿ ಇದ್ದರು ಅನ್ನುವ ಎಲ್ಲ ಮಾಹಿತಿಯನ್ನು ಕೂಡ ನಾನು ಆಫೀಸರ್ಸ್ಗಳಿಗೆ ಕೊಟ್ಟಿದ್ದೀನಿ ಮತ್ತು ಏನು ಸ್ಪಷ್ಟನೆ ಬೇಕೋ ಅದಕ್ಕಷ್ಟೇ ನಾನು ಕರೆದಿದ್ದು. ಸೊ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಕೂಡ ನಿಜ ಹೇಳಿದ್ದೀನಿ. ನನಗೇನು ಗೊತ್ತು ಅದೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಸಂಪೂರ್ಣ ಅವ್ರು ಕೇಳಿರುವ ಎಲ್ಲ ಪ್ರಶ್ನೆಗೂ ನಾನು ಉತ್ತರವನ್ನು ಕೊಟ್ಟು ಬಂದಿದ್ದೀನಿ ಅನ್ನೋ ಮಾತನ್ನು ಕಾನ್ಫಿಡೆಂಟ್ ಆಗಿ ಅನುಶ್ರೀ ಅವರು ಮಾತಾಡಿದ್ದು. ಇದು ಅಕ್ಟೋಬರ್ 26, 2020. ಇದೀಗ ಇವತ್ತು ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರೋ ಮಾಹಿತಿ, ಅದು ಸಿಸಿಬಿ ಉನ್ನತ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ. ಆರೋಪಿಗಳ ಪಟ್ಟಿಯಲ್ಲಿ ಅನುಶ್ರೀ ಅವರ ಹೆಸರಿಲ್ಲ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ಆರೋಪ ಪಟ್ಟಿ 4 ಜನರ ಹೆಸರಿದೆ. ಕಿಶೋರ್ ಇದ್ದಾನೆ, ತರುಣ್ ಇದ್ದಾರೆ, ಇನ್ನಿಬ್ಬರಿದ್ದಾರೆ. ಆದರೆ ಅನುಶ್ರೀ ಅವರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಕಿಶೋರ್ ಶೆಟ್ಟಿ ಅನುಶ್ರೀ ಅವರ ಪರಿಚಯ, ಅನುಶ್ರೀ ಅವರ ಜೊತೆ ತರುಣ್ ಮನೆಗೆ ಹೋಗಿದ್ದು, ಅಲ್ಲಿ ಎಷ್ಟೋ ದಿನ ಪ್ರಾಕ್ಟೀಸ್ ಮಾಡಿದ್ದು, ಅದಾದಮೇಲೆ ಊಟ ತಿಂಡಿ ಮಾಡಿದ್ದು, ರಾತ್ರಿ ಊಟ ಮಾಡಿದ್ದು, ಎಕ್ಸ್ಟಸಿ ಮಾತ್ರೆಗಳನ್ನು ಅನುಶ್ರೀ ಅವರೇ ತೊಗೊಂಬಂದು ಕೊಡ್ತಾಯಿದ್ರು. ನಾವೆಲ್ಲ ಅದನ್ನು ಸೇವಿಸ್ತಾ ಇದ್ವಿ. ಡ್ರಗ್ಸ್ ತೊಗೊಂಬರ್ತಾಯಿದ್ರು, ಜೊತೆಗೆ ಡ್ರಗ್ಸ್ ತೊಗೊಂಡು ಡ್ಯಾನ್ಸ್ ಮಾಡ್ತಿದ್ರು. ಈ ಥರದ್ದು ಎಲ್ಲ ನಮ್ಮ ಪ್ರತಿನಿತ್ಯ ಟಚ್ಚಲ್ಲಿದ್ವಿ ನಾವು. ಜೊತೆಗೆ ಅವ್ರಿಗೆ ಈ ಥರ ಎಕ್ಸ್ಟಸಿ ಮಾತ್ರೆಗಳನ್ನು ತಂದು ಕೊಡೋರು ಇರ್ತಿದ್ರು, ಅವರದನ್ನು ತೊಗೊಂಬರ್ತಿದ್ರು. ಈ ಥರದ್ದು ಎಲ್ಲ ಹೇಳಿಕೆಗಳನ್ನು ಕಿಶೋರ್ ಶೆಟ್ಟಿ ಕೊಟ್ಟಿದ್ದಾನೆ. ಆದರೆ ಈ ಎಲ್ಲ ಹೇಳಿಕೆಗಳಿಗೆ ಪುರಾವೆ ಸಿಗಬೇಕು, ದಾಖಲೆ ಸಿಗಬೇಕು ಅಥವಾ ಸಾಕ್ಷ್ಯಗಳು ಸಿಗಬೇಕು. ಆದರೆ ಇದುವರೆಗೆ 1 ವರ್ಷದ ತನಿಖೆ ಅವಧಿಯಲ್ಲಿ ಅನುಶ್ರೀ ಅವರಿಗೆ ಸಂಬಂಧಪಟ್ಟ ಹಾಗೆ ಕಿಶೋರ್ ಶೆಟ್ಟಿ ಹೇಳಿಕೆ ಕೊಟ್ಟಿರುವ ಆ ಎಲ್ಲ ಅಂಶಗಳಿಗೆ ಯಾವುದೇ ಪೂರಕವಾದ ಸಾಕ್ಷ್ಯ ಸಿಕ್ಕಿಲ್ಲ, ದಾಖಲೆ ಸಿಕ್ಕಿಲ್ಲ. ಹಾಗಾಗಿ ಅನುಶ್ರೀ ಅವರ ಹೆಸರನ್ನು ಪೊಲೀಸರು ಕೈಬಿಟ್ಟಿದ್ದಾರೆ. ಸಿಸಿಬಿ ಉನ್ನತ ಮೂಲಗಳ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಅಲ್ಲಿ ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಅನುಶ್ರೀ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ ಅನ್ನೋದನ್ನು ಗಮನಿಸಬೇಕು. ಅಲ್ಲಿಗೆ ಅನುಶ್ರೀ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರು ಇದೀಗ ನಿರಾಳರಾಗ್ತಾರೆ. ಚಾರ್ಜ್ ಶೀಟಲ್ಲಿ ಹೆಸರು ಇಲ್ಲ ಅನ್ನೋದಾದರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸಿಸಿಬಿ ಉನ್ನತ ಮೂಲಗಳು ನ್ಯೂಸ್ 18ಗೆ ಕೊಟ್ಟಿರುವಂಥ ಮಾಹಿತಿ ಇದು. ಇದಿಷ್ಟು ಕೂಡ ಈ ಕ್ಷಣ ಸಿಗ್ತಾ ಇರುವಂಥ ಮಾಹಿತಿ. ಪೂರಕ ಸಾಕ್ಷ್ಯ ಇಲ್ವಂತೆ, ಸಾಕ್ಷಿ ಅವರ ಹೆಸರು ಅಲ್ಲಿಲ್ಲ ಅನ್ನೋದು. ಅನುಶ್ರೀ ಅವರ ಪರಿಚಯದ ಬಗ್ಗೆ ಕಿಶೋರ್ ಶೆಟ್ಟಿ ಮಾಹಿತಿ ಕೊಟ್ಟಿದ್ದಾನೆ ಸಿಸಿಬಿ ಆಫೀಸರ್ಸ್ಗೆ. ಪರಿಚಯ ಹೇಗಾಯಿತು, ಯಾವಾಗ ಅವರು ಸಿಕ್ಕಿದ್ರು, ಹೇಗೆ ಪರಿಚಯ ಆದರು ಅನ್ನುವ ಎಲ್ಲ ಕುಲಂಕುಷವಾಗಿ. ಅಂದರೆ ಆ ರಿಯಾಲಿಟಿ ಶೋ ನಡೆಯೋ ಟೈಮ್ ಏನಿತ್ತು, 1-1.5 ವರ್ಷ, 2 ವರ್ಷ, ಅದಾದ್ಮೇಲೆ ಇನ್ನೊಂದು ವರ್ಷ, ಒಂದು 3 ವರ್ಷ ಇಟ್ಕೊಳ್ಳೋಣ. 2 ವರ್ಷ 3 ವರ್ಷ ಪರಿಚಯ ಆತ್ಮೀಯತೆ ಎಲ್ಲ ಇದ್ದರು. ಅವಾಗ ಏನೇನಾಯಿತು ಅನ್ನೋದನ್ನು ಕೂಡ ಮಾತಾಡಿದ್ದಾನೆ. ಅದಾದ ನಂತರದಲ್ಲಿ ಅನುಶ್ರೀ ಅವ್ರ ಜೊತೆ ಟಚ್ ಇಲ್ಲ, ಫೋನ್ಸ್ ಇಲ್ಲ, ಯಾವುದೇ ರೀತಿಯ ಸಂದೇಶಗಳು ಓಡಾಡಿಲ್ಲ ಅನ್ನೋದು ಪೊಲೀಸರು ಗಮನಿಸಿದ್ದಾರೆ. ತರುಣ್ ಮೂಲಕ ಅನುಶ್ರೀ ಪರಿಚಯ ಅದಾದಮೇಲೆ ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು, ಊಟ ಮಾಡ್ತಿದ್ವಿ. ಊಟ ಮಾಡೋ ಸಂದರ್ಭದಲ್ಲಿ ಅನುಶ್ರೀ ಎಕ್ಸ್ಟಸಿ ಮಾತ್ರೆಗಳನ್ನು ತೊಗೊಂಬರ್ತಾಯಿದ್ರು. ಬೇರೆ ಕಡೆಯಿಂದ ಅವರೇ ತಂದು ಕೊಡ್ತಾಯಿದ್ರು, ಅವರೇ ಸಪ್ಲೈ ಮಾಡ್ತಿದ್ರು, ನಾವೆಲ್ಲ ತೊಗೋತಿದ್ವಿ. ಎಷ್ಟೋ ಸರಿ ತರುಣ್ ಮನೆಯಲ್ಲಿ ಅನುಶ್ರೀ ಹಾಲ್ಟ್ ಆಗ್ತಿದ್ರು, ನಾವು ಬಂದ್ಬಿಡ್ತಿದ್ವಿ, ಅವರಿಬ್ಬರೇ ಇರ್ತಿದ್ರು. ಈ ಥರದ್ದೆಲ್ಲ ಹೇಳಿಕೆಗಳನ್ನ ಕಿಶೋರ್ ಶೆಟ್ಟಿ ಕೊಟ್ಟಿದ್ದಾನೆ. ಈ ಹೇಳಿಕೆಗಳಿಗೆ ಒಂದಷ್ಟು ದಾಖಲೆ ಸಿಗಬೇಕು, ಸಾಕ್ಷಿಗಳು ಸಿಗಬೇಕು, ಪೂರಕವಾದ ಅಂಶ ಸಿಗಬೇಕು. ಅದರದ್ದು ಯಾವುದೂ ಕೂಡ ಅವರ ತನಿಖೆಯಲ್ಲಿ ಗೊತ್ತಿಲ್ಲದ ಕಾರಣ ಈಗ ಸಿಸಿಬಿ ಅವರು ತಮ್ಮ ಏನು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗಳ ಪಟ್ಟಿಯಲ್ಲಿ ಅನುಶ್ರೀ ಅವರ ಹೆಸರಿಲ್ಲ ಅನ್ನೋದು
ಈಗ CCB ಉನ್ನತ ಮೂಲಗಳಿಂದ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ನ್ಯೂಸ್ 18 ಮೆಗಾ ಅಭಿಯಾನ ಇದು. ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್ ಅಭಿಯಾನ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮಂಗನಹಳ್ಳಿ ಸ್ಟೋರಿಯನ್ನು ನೆನೆ ನಿಮ್ಮ ಮುಂದೆ ಇಟ್ವಿ ನಾವು. ಮಂಗನಹಳ್ಳಿ ಮುಖ್ಯ ರಸ್ತೆ ಗುಂಡಿಗಳಿಗೀಗ ಮುಕ್ತಿ ಸಿಗ್ತಾ ಇದೆ. ಕಾಮಾಕ್ಷಿಪಾಳ್ಯದ ಮಂಗನಹಳ್ಳಿ ಮೊನ್ನೆ ರಾತ್ರಿ 8:00ವರೆಗೆ ಅಲ್ಲೊಬ್ಬರು ಬಿದ್ದು ಸಾವನ್ನಪ್ಪಿದ್ರು. ನಿನ್ನೆ ಇಡೀ ದಿವಸ ಮಂಗನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನಾವು ತೋರಿಸಿದ್ವಿ. ಈಗ ಆ ನರಕದಿಂದ ಪಾರಾಗಿ ಜನ ಆರಾಮಾಗಿ ಓಡಾಡೋ ಹಾಗಾಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮೊನ್ನೆ ರಾತ್ರಿ ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ರು. ಮೊನ್ನೆ ರಾತ್ರಿ 8:00ವರೆಗೆ ಒಬ್ಬರು ಸಾವನ್ನಪ್ಪಿದ್ರು, ದಿವ್ಯಾಂಗರೊಬ್ಬರು ಸಾವನ್ನಪ್ಪಿದ್ರು. ನ್ಯೂಸ್ 18 ಕನ್ನಡ ನಿನ್ನೆಯಿಂದ ಬಿಟ್ಟು ಬಿಡದೆ ನಾವಂತೂ BBMPಗೋ BDAಗೋ ಯಾರು ಇನ್ಚಾರ್ಜು ಗೊತ್ತಿಲ್ಲ, ಒಟ್ಟೆಲ್ಲ ಗುಂಡಿ ಮುಚ್ಚಬೇಕು ಅನ್ನೋ ಅಭಿಯಾನ ಸೆಪ್ಟೆಂಬರ್ 1ನೇ ತಾರೀಕಿಂದ ಏನು ಶುರು ಮಾಡಿದ್ದೀವಿ ಅದನ್ನು ಕಂಟಿನ್ಯೂ ಮಾಡಿದ್ವಿ, ಈಗಲೂ ಮಾಡ್ತೀವಿ, ಬಿಡಲ್ಲ. ನಿನ್ನೆ ದೃಶ್ಯನೇ ಬೇರೆ ಇತ್ತು. ರಾತ್ರೋರಾತ್ರಿ ಒಂಥರ ಕತ್ಲೆ, ಅಲ್ಲಿ ಯಾರೂ ಇಲ್ಲ, ಸಡನ್ನಾಗಿ ತಗೊಂಡೋಗಿ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಮುಸುಳು ಬಂದ್ಬಿಡ್ತಾರಲ್ಲ, ಹಂಗಿದೆ ಕಥೆ ಇದು. ಸೊ ಹಾಗಾಗಿ ರಾತ್ರೋರಾತ್ರಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ನ್ಯೂಸ್ 18 ಕನ್ನಡದ ವರದಿ ಬಿಗ್ ಇಂಪ್ಯಾಕ್ಟ್. ಖುರ್ಷೀದ್ ಅಹಮದ್ 60 ವರ್ಷದ ದಿವ್ಯಾಂಗರೊಬ್ಬರು ಮೊನ್ನೆ ರಾತ್ರಿ 8:30ಕ್ಕೆ ಇದೇ ಮಂಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬಿದ್ದಿದ್ರು. ತದನಂತರ ಅವರು ಸಾವನ್ನಪ್ಪಿದ್ರು. ಮೊದಲೇ ಬೆಂಗಳೂರಿನ ನರರಾಕ್ಷಸ ನರಕ ಕಾಣಿಸುವ ಈ ರಸ್ತೆಗಳ ಬಗ್ಗೆ ನಾವು ಅಭಿಯಾನ ಶುರು ಮಾಡಿದ್ವಿ ಸೆಪ್ಟೆಂಬರ್ 1ನೇ ತಾರೀಕಿಂದ. ಎಲ್ಲ ಕಡೆ ಮುಚ್ಚಿಸ್ತಾ ಇದ್ದೀವಿ. ಇದು ಯಾಕೆ ಆಗಬಾರ್ದು? BDAನೋ BBMPನೋ ನಮಗೆ ಕಾರಣ ಹೇಳಬೇಡಿ, ಯಾರಾದರೂ ಒಬ್ಬರು ಮುಚ್ಚಿ ಅಷ್ಟೇ ಅನ್ನುವ ಅಭಿಯಾನ ಮುಂದುವರಿಸಿದ್ವಿ. ರಾತ್ರೋರಾತ್ರಿ ಈ ಅಭಿಯಾನಕ್ಕೆ ಇಂಪ್ಯಾಕ್ಟ್ ಆಗಿ ಬೆಳಗ್ಗೆ ಕ್ಯಾಮ್ರಾ ನೋಡ್ತೀವಿ, ಮುಚ್ಚಿಬಿಟ್ಟಿದ್ದಾರೆ. ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಿ ನಿನ್ನೆ 4 ಇಂಚ್ ಹಳ್ಳ, ಬಲಭಾಗದಲ್ಲಿ ಪೂರ್ತಿ ಸಮತಟ್ಟಾದ ರಸ್ತೆಗಳು. ಅದು ಯಾಕೋ ಜಲ್ಲಿ ಮಣ್ಣು ಹಾಕವ್ರೆ, ಇನ್ನೂ ಟಾರ್ ಹಾಕಿಲ್ಲ. ಏನೋ ಒಟ್ಟಿನಲ್ಲಿ ಹಳ್ಳ ಇಲ್ಲದಂಗೆ ನೋಡ್ಕೊಂಡವ್ರೀಗ. BDAದವ್ರು ಮಾಡ್ತಾರೋ BBMP ಅವ್ರು ಮಾಡ್ತಾರೋ ನಮಗೆ ಸಂಬಂಧ ಇಲ್ಲ, ಅದು ಯಾರಾದರೂ ಮಾಡಲಿ. ಅಲ್ಲಿ BDA ಇದೆ, ಅವ್ರು BBMPಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಇವರು, ಹ್ಯಾಂಡ್ ಓವರ್ ಮಾಡಿದ್ದೀವಿ, ನಮಗೆ ಸಂಬಂಧಪಟ್ಟಿಲ್ಲ, ರಸ್ತೆ ಹಾಕಿರೋ BBMP ತಾನೇ, ಅವರೇ ಮಾಡ್ಬೇಕು ತಾನೇ ಅಂತ ಅವರು. ಸೊ ಇವರಿಬ್ಬರ ಇದಕ್ಕೆ ಜನ ಸಾಯೋದು, ಜನ ಒದ್ದಾಡೋದು, ಹಿಡಿ ಶಾಪ್ ಹಾಕೋದು, ಇದಿಷ್ಟು ಕೂಡ ನಿನ್ನೆ ರಾತ್ರಿ ತಡರಾತ್ರಿ ನಡೆದಿರೋದು. ನಾವು ಹೇಗೆ ವಾಕ್ಥ್ರೂ ಮಾಡಿದ್ವಲ್ಲ ಮೊನ್ನೆ, ಹಿಂಗಿದೆ ಪರಿಸ್ಥಿತಿ, ಕಿಲ್ಲರ್ ಗುಂಡಿಗಳು ಅಂತ. ಈಗ ಅದು ಸಮತಟ್ಟಾಗಿ ಬಿಗ್ ಇಂಪ್ಯಾಕ್ಟ್ ಆದಮೇಲೆ ನನ್ನ ಸಹೋದ್ಯೋಗಿ ಮಂಜು ಅಲ್ಲಿ ಹೋಗಿ ಮತ್ತೆ ವಾಕ್ಥ್ರೂ ಮಾಡಿದ್ದಾರೆ ಇವತ್ತು ಹೇಗಿದೆ ಅಂತ. ಲೆಟ್ಸ್ ಸಿ. ಓವರ್ ಟು ಯು ಮಂಜು ಚಂದ್ರ. ಏನೊಂದು ಮೊನ್ನೆ ರಸ್ತೆ ಹಳ್ಳ ಗುಂಡಿಯನ್ನು ತಪ್ಪಿಸಲು ಹೋಗಿ ಒಬ್ರು ಅಂಗವಿಕಲರು ಮೃತಪಟ್ಟಿರುವಂತ ಜಾಗದಲ್ಲೇ ನಾವು ಇವಾಗಿದ್ದೀವಿ. ಅಂದ್ರೆ ನಿನ್ನೆ ಬೆಳಗಿನ ಜಾವ ಸುಮಾರು 8 ಗಂಟೆ 9 ಗಂಟೆಯಿಂದನೇ ನ್ಯೂಸ್ 18 ಒಂದು ಅಭಿಯಾನವನ್ನ ಶುರು ಮಾಡಿತ್ತು. ಅಂದ್ರೆ ಈ ಪಾಟೋಲ್ನ ಮುಚ್ಚಲೇಬೇಕು ಅಂತ ಹೇಳಿ BDA ಹಾಗೂ BBMP ಅಧಿಕಾರಿಗಳ ಒಂದು ವಿರುದ್ಧ ಸಮರವನ್ನೇ ಕಾರಿತ್ತು. ಜೊತೆಗೆ ಇವತ್ತು ಬೆಳಗಿನ ಜಾವ ಬಂದು ನಾವು ಒಂದು ಫಾಲೋ ಅಪ್ ಅಲ್ಲಿ ನೋಡಿದಾಗ ರಾತ್ರೋರಾತ್ರಿ ಏನು BBMP ಅಧಿಕಾರಿಗಳು ಮತ್ತು BBMPಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಎಲ್ಲರೂ ಕೂಡ ಸೇರ್ಕೊಂಡು ಈ ರಸ್ತೆ ಏನಿದೆ, ಆ ಕೆಂಗೇರಿ ಹಾಗೂ ಉಳ್ಳಾಳ ಹೋಗುವಂತ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪಾಟೋಲ್ಗಳನ್ನ ಮಣ್ಣು, ಸಿಮೆಂಟ್ ಹಾಗೂ ಜಲ್ಲಿ ಕಲ್ಲುಗಳನ್ನ ಹಾಕಿ ತುಂಬಿರ್ತಕ್ಕಂಥದ್ದು ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಇದೇ ಜಾಗದಲ್ಲಿ ಅಂದ್ರೆ 4 ಅಡಿ ಅಂದ್ರೆ 4 ಇಂಚಷ್ಟು ಒಂದು ಪಾಟೋಲ್ ಆಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ರಸ್ತೆ ಇದೆ ಈ ಕಡೆ ಪಕ್ಕದಲ್ಲಿ ಏನ್ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು 3 ಇಂಚಷ್ಟು ಹಳ್ಳ ಇತ್ತು. ಎಲ್ಲರಿಗೂ ವಾಹನ ಸವಾರಿಗೆ ಹೋಗೋರಿಗೆ ಬರೋರಿಗೆ ಭಾರಿ ಕಷ್ಟ ಆಯಿತು. ಈ ರಸ್ತೆಯಲ್ಲಿ ಇರ್ತಕ್ಕಂಥ ಓಡಾಡ್ತಕ್ಕಂಥ ಜನರಿಗೆ ಸಾಕಷ್ಟು ಒಂದು ತಲೆನೋವೇ ಆಗಿರ್ತಕ್ಕಂಥ. ನಿನ್ನೆ ಏನೊಂದು ನ್ಯೂಸ್ 18 ವರದಿ ಮಾಡಿದ ಬೆನ್ನಲ್ಲೇ ಸುಮಾರು ಅಂದ್ರೆ 10ಕ್ಕೂ ಹೆಚ್ಚು ಕಡೆ ಪಾಟೋಲ್ಗಳನ್ನ, ಮಣ್ಣು ಹಾಗೂ ಸಿಮೆಂಟ್ ಕಲ್ಲುಗಳನ್ನ ಹಾಕಿ ಮುಚ್ಚಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ನ್ಯೂಸ್
18 ಇಂಪ್ಯಾಕ್ಟ್ ಅಂತ ಹೇಳಲು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮೊದಲು ವರದಿ ಬಿಸ್ತಾರ ಮಾಡ್ತಾ ಇದ್ದಂಗೆ ಅಧಿಕಾರಿಗಳು ಕೂಡ ಫೋನ್ ಹಾಕಿ ಸ್ಥಳಕ್ಕೆ ಕೂಡ ಆಗಮಿಸಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದನೇ ಕೆಲಸವನ್ನ ಶುರು ಮಾಡಿ ಸುಮಾರು ಪಾಟೋಲ್ಗಳನ್ನ ಮುಚ್ಚಿ ಈಗಾಗಲೇ ವಾಹನ ಸಾರಿಗೆ ಒಂದು ಸಂಪೂರ್ಣ ರಸ್ತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನೈಟ್ ಕರ್ಫ್ಯೂಗೆ ಉದ್ದಿಮೆದಾರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾತ್ರಿ ಕರ್ಫ್ಯೂಯಿಂದ ಏನು ಉಪಯೋಗ, ಯಾವುದು ಉಪಯೋಗ ಇಲ್ವಂತೆ. ನೈಟ್ ಕರ್ಫ್ಯೂ ತೆರವಿಗೆ ಉದ್ದಿಮೆದಾರರು ಆಗ್ರಹಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ದರ 2ಕ್ಕಿಂತ ಕಡಿಮೆ ಇದೆ. ಸದ್ಯ ರಾಜಧಾನಿಯಲ್ಲಿ ನಿಯಂತ್ರಣದಲ್ಲಿದೆ. ಕೊರೋನಾ ಗಣೇಶೋತ್ಸವದ ನಂತರ ನೈಟ್ ಕರ್ಫ್ಯೂವನ್ನು ದಯವಿಟ್ಟು ತೆಗಿರಿ ಅಂತ ಎಲ್ಲ ಉದ್ದಿಮೆದಾರರು ಆಗ್ರಹಿಸ್ತಾ ಇದ್ದಾರೆ. ಆರ್ಥಿಕ ಚಟುವಟಿಕೆ ಹೆಚ್ಚಿದಲ್ಲಿ ಸಡಿಲಿಕೆ ಮಾಡಿ, ಬೆಂಗಳೂರಿನಲ್ಲಿ ಆರ್ಥಿಕತೆ ಹೆಚ್ಚಳಕ್ಕೆ ಉತ್ತೇಜನ ಕೊಡಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹಲವು ಉದ್ದಿಮೆದಾರರು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಮಾಲ್ಸ್ ಮಾಲೀಕರ ಒತ್ತಾಯ ಮಾಡಿದ್ದಾರೆ. ನೈಟ್ ಕರ್ಫ್ಯೂ ತೆಗಿಬೇಕು ಅಂತ ಮಾಲ್ಸ್ ಮಾಲೀಕರಿಗೆ ಒತ್ತಾಯಿಸ್ತಾ ಇದ್ದಾರೆ. ಮಾಲ್ಗಳಲ್ಲಿ ಹೋಟೆಲ್ಗಳು ಓಪನ್ ಇದ್ದರೆ ಲಾಭ ಇದೆ. ಕರ್ಫ್ಯೂ ಇದ್ದರೂ ಕೂಡ ಜನಸಂಚಾರ, ಟ್ರಾಫಿಕ್ ಕಡಿಮೆ ಆಗಿಲ್ಲ, ಹೆಸರಿಗಷ್ಟೇ ನೈಟ್ ಕರ್ಫ್ಯೂ ಇದೆ ಅನ್ನೋ ವಾದ ಮಾಡ್ತಿದ್ದೀರಿ. ನೈಟ್ ಕರ್ಫ್ಯೂ ತೆರವಿನಿಂದ ಆರ್ಥಿಕತೆ ಚೇತರಿಕೆ ಆಗುತ್ತೆ. ಮೆಟ್ರೋ ಸಂಚಾರ ಸಮಯ ವಿಸ್ತರಣೆಗೂ ಮನವಿ ಮಾಡಿದ್ದಾರೆ. ರಾತ್ರಿ 11 ಗಂಟೆ ತನಕ ಮೆಟ್ರೋ ಸಂಚಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಗಣೇಶೋತ್ಸವ ಆದಮೇಲೆ ನೈಟ್ ಕರ್ಫ್ಯೂ ತೆರವು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈಗಂತೂ ಕೇರಳದ ಭಯ ಅಂತೂ ಇದ್ದೇ ಇದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆ ಕೇರಳದ ಭಯ. ಯಾಕೆಂದರೆ ಕೇರಳದಲ್ಲಿ ಮೊಹರಂ, ಓಣಂ ಸಂದರ್ಭದಲ್ಲಿ ಸಡಿಲಿಕೆ ಆಯಿತು. ಸಡಿಲಿಕೆ ಆದಮೇಲೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಯಿತು ಕೊರೋನಾದ ಅಬ್ಬರ. ಈಗ ನಿಫಾ ವೈರಸ್ ಬೇರೆ. ಅದೇ ಥರ ನಮ್ಮಲ್ಲೂ ಗಣೇಶೋತ್ಸವಕ್ಕೆ ಸಡಿಲಿಕೆ ಮಾಡಿ ಮುಂದೆ ಬರುವಂತಹ ಇನ್ನು ಬೇರೆ ಬೇರೆ ಹಬ್ಬಗಳಂತೂ ಇದ್ದೇ ಇದೆ. ಅಕ್ಟೋಬರ್ನಲ್ಲಿ ದೀಪಾವಳಿ, ದಸರಾ, ಭರ್ಜರಿ ಹಬ್ಬಗಳಿವೆ. ಹಾಗಾಗಿ ಬಹಳ ಭಯ ಅಂತೂ ಇದ್ದೇ ಇದೆ ಕರ್ನಾಟಕಕ್ಕೆ. ಬ್ರೇಕಿಂಗ್ ನ್ಯೂಸ್. ಹ್ಯಾಪಿ ಓಣಂ, ಹ್ಯಾಪಿ ಮೊಹರಂ ಅಂತೆಲ್ಲ ಕೇರಳದಲ್ಲಿ ವಿಶ್ ಮಾಡಿದ್ದು ಎಲ್ಲ ಮಜ್ಜವಾಗಿ. ಅದಾದಮೇಲೆ ಈಗ ಕತೆ. ಅವಾಗ ಹ್ಯಾಪಿ, ಇವಾಗ ನೋಡಿದ್ರೆ ಎಲ್ಲ ಸಾರೋ ಫೇಸ್ಗಳು. ಯಾಕೆಂದರೆ ದಿನಕ್ಕೆ 32,000 35,000 ಕೊರೋನಾ, ನಿಫಾ ವೈರಸ್ ಒಂದು 200 ಜನ ಟೆಸ್ಟ್ ಮಾಡ್ತಿದ್ದಾರೆ, ಅದ್ರಲ್ಲಿ ಜನ ಸತ್ತಿದ್ದಾರೆ. ಈ ಥರದ್ದೆಲ್ಲ ಆಗ್ತಿರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಭಯ ಕಾಡ್ತಿರೋದು ನಿಜ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾಲ್ ಅಸೋಸಿಯೇಷನ್ನ ಸದಸ್ಯರು GM ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಒಂಚೂರು ಜೋರಾಗಿ ಮಾತಾಡ್ಬೋದಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ನಿಜವಾಗ್ಲೂ ಗುಡ್ ಮಾರ್ನಿಂಗ್ ಅನಿಸ್ಕೋಬೇಕು ಅಂದ್ರೆ ವ್ಯಾಪಾರ ಚೆನ್ನಾಗಾಗ್ಬೇಕಲ್ವಾ? ಖಂಡಿತ. ಓಕೆ, ರಿಕ್ವೆಸ್ಟ್ ಏನಿತ್ತು ಸರ್? ಅವಾಗ ನೀವು ಹೋಗಿ ಅಹವಾಲುಗಳನ್ನ ಸಲ್ಲಿಸ್ತಾನೆ ಇದ್ದೀರಿ. ಸರ್ಕಾರದಿಂದ ನಿಮ್ಗೆ ಏನಾದರೂ ವಾಪಸ್ಸು ಆಶಾದಾಯಕವಾಗಿ ಏನಾದರೂ ಮೆಸೇಜ್ ಬಂತಾ? ಸರ್, ಆಶಾದಾಯಕವಾಗಿ ಏನು ಮೆಸೇಜ್ ಬಂದಿಲ್ಲ. ಥಿಯೇಟರ್ಗಳು ಇನ್ನೂ 50% ಇದೆ, ಯಾರು ಕೂಡ ಮೂವಿ ರಿಲೀಸ್ ಮಾಡ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ 50% ಇದೆ. ಈಗ ನೈಟ್ ಕರ್ಫ್ಯೂ 9 ಗಂಟೆಗೆ ಆದ್ರೆ ಏನಾಗುತ್ತೆ, ಎಲ್ಲಾರು ಅಂಗಡಿಗಳನ್ನ 8 ಗಂಟೆಗೆ ಕ್ಲೋಸ್ ಮಾಡ್ಬೇಕು. ಹೌದು. ಈಗ ಬೆಂಗಳೂರಲ್ಲಿ ಏನಾಗುತ್ತೆ, ಜನ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರೋದೇ 6 ಗಂಟೆ. ಆಯ್ತಾ, 6 ಗಂಟೆಗೆ ಬಂದು ಅವ್ರು ಶಾಪಿಂಗ್ ಎಲ್ಲಿ ಮಾಡ್ತಾರಲ್ವಾ? 8 ಗಂಟೆಗೆ ಫ್ಯಾಮಿಲಿ ಊಟ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು 7 ಗಂಟೆ 8 ಗಂಟೆಗೆ ಹೊರಟ್ರು, ರೀಚ್ ಆಗತ್ತಂಗೆ 8:30 ಆಗ್ಬಿಡುತ್ತೆ. ಹೌದು, ಯಾಕೆಂದ್ರೆ 8 ಗಂಟೆಗೆ, ಯಾಕೆಂದ್ರೆ ಸ್ಟಾಫು ಕೂಡ 9 ಗಂಟೆ ಒಳಗೆ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, 8 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ತಾರೆ. ಕರೆಕ್ಟ್. ದೊಡ್ಡ ಹೊಡ್ತಾ ಅಂತೂ ಕೊಟ್ಟಿದೆ ಉದ್ಯಮಕ್ಕೆ, ಮಾಲ್ಗಳ ಉದ್ಯಮಕ್ಕೆ ದೊಡ್ಡ ಹೊಡ್ತಾ ನಿಜ. ಅಂದ್ರೆ ನೈಟ್ ಕರ್ಫ್ಯೂ ತೆರವುಗೊಳಿಸಬೇಕು ಅನ್ನೋದು ನಿಮ್ಮ ಆಗ್ರಹ ಅಂತೂ ಇದ್ದೇ ಇದೆ. ಅಂದ್ರೆ ಎಷ್ಟೋ ತನಕ, ಮಧ್ಯರಾತ್ರಿ ತನಕ ತೆಗೆದಿರ್ಬೇಕು ಅಂತಾರ? ಮಧ್ಯರಾತ್ರಿ ತನಕ ತೆಗಿಬೇಕು ಅಂತಿಲ್ಲ ಸರ್. ಮುಂಚೆ ಹೆಂಗಿತ್ತು ಹಂಗ್ ಮಾಡಿದ್ರೆ, ಈಗ 50% ಈಗ ಮಾಲ್ಗಳಲ್ಲಿ ಇವಾಗ ನೀವು ನೋಡಿದ್ರೆ ಏನೇನ್ ಪ್ರಿಕಾಷನ್ಸ್ ತಗೊಬೇಕು, ಎಲ್ಲಾ ಪ್ರಿಕಾಷನ್ಸ್ ಗಳನ್ನು ತಗೊಂಡಿದೀವಿ. ಈಗ ನೀವಾಗ ನೋಡಿದ್ರೆ ಆಂಧ್ರ ಮತ್ತೆ ಇದ್ರಲ್ಲೆಲ್ಲ ನೈಟ್ ಕರ್ಫ್ಯೂ ಇಲ್ಲ. ಬಟ್ ಈ ಕೇರಳದಲ್ಲಿ ಈ ತರ ಸಡಿಲಿಕೆ ಮಾಡಿದಾಗ್ಲೇ ಭಯಂಕರ ಜಾಸ್ತಿ ಆಗೋಯ್ತು. ಹಾಗಾಗಿ ರಾಜ್ಯ ಸರ್ಕಾರ ಒಂದಷ್ಟು ಯೋಚನೆ ಮಾಡ್ತಿರ್ಬೋದು. ಇಲ್ಲ ಸಡಿಲಿಕೆ ಅಂತ ನೀವೆಲ್ಲಿ ಮಾಡ್ಬೇಕು ಸರ್? ನೀವು ಓಪನ್ ಮಾರ್ಕೆಟ್ ಅಲ್ಲಿ ಜನ ಮಾಸ್ಕ್ ಹಾಕೋದಿಲ್ಲ, ಜನ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿಲ್ಲ, ಬಸ್ಗಳಲ್ಲಿ ಬಿಡ್ತೀರಾ, ಟ್ರೈನ್ಗಳಲ್ಲಿ ಬಿಡ್ತೀರಾ, ಓಪನ್ ಮಾರ್ಕೆಟ್ ಗಳು ಬಿಡ್ತೀರಾ, ಆಮೇಲೆ ಎಲ್ಲ ಜನ ಎಲ್ಲೆಲ್ಲಿ ಸೇರ್ತಾರೆ ಅಲ್ಲೆಲ್ಲ ಬಿಡ್ತೀರಾ. ರಾಜಕೀಯ
ಇದಕ್ಕೆಲ್ಲ ಬಿಡ್ತೀರಾ? ಅಲ್ಲಿ ಸ್ಪ್ರೆಡ್ ಆಗೋದು. ಈಗ ಮಾಲ್ಗಳಿಗೆ ಬಂದ್ರೆ ಯಾರು ಜೊತೆ ಅಂಟ್ಕೊಂಡು ಹೋಗೋದಿಲ್ಲ, ಮತ್ತೆ ಮಾಸ್ಕ್ ಅಲ್ಲ ಹಿಂಗಿರ್ಬೋದೇನೋ ಅಂತ ನಂದೀಶ್ ಅವರೇ, ಸುಮ್ಮನೆ ನನ್ನ ಯೋಚನೆ ಅಷ್ಟೇ. ಹೊರಗಡೆ ಆದ್ರೆ ಜನ ಓಪನ್ ಏರ್ ಇರ್ತಾರೆ, ಮಾಲ್ ಅಂದಾಗ ಎಸಿ ಓಡಾಡ್ತಿರ್ತಾರೆ ಅಂತ ಏನಾದ್ರು ಇದೆಯಾ? ಸರ್ ಎಸಿ ಇಂದ ಎಫೆಕ್ಟ್ ಆಗೋದೇ ಇಲ್ಲ ಸರ್. ಇದು ಎಸಿ ಮಾಡ್ಬೇಕಾದ್ರೆ ನಾವು 24 ಟೆಂಪರೇಚರ್ ಇಟ್ಟಿರ್ತೀವಿ. ಎಸಿ ಇಸ್ ಬಿಲೋ ಇದ್ರೆ ಕರೆಕ್ಟ್. ಬಟ್ ಮೋರ್ ದ್ಯಾನ್ ದಟ್ ಬರೋರ್ನೆಲ್ಲ, ಈಗ ನೀವು ಹೊರಗಡೆ ಯಾರನ್ನಾದ್ರು ಸ್ಕ್ಯಾನಿಂಗ್ ಮಾಡ್ತೀರಾ, ಟೆಂಪರೇಚರ್ ಇದೆಯಾ ಇಲ್ವಾ, ಅಥವಾ ಮಾಸ್ಕ್ ಹಾಕಿದಾರಾ ಇಲ್ವಾ, ಅಥವಾ ಜೊತೆ ಓಡಾಡ್ತಾರಾ ಇಲ್ವಾ, ಇದನ್ನೆಲ್ಲ ಮಾಲ್ ಮೇಂಟೈನ್ ಮಾಡ್ತೀವಲ್ಲ. ಟೆಂಪರೇಚರ್ ಚೆಕ್ ಮಾಡ್ತೀವಿ, ಮಾಸ್ಕ್ ಹಾಕಿಲ್ಲ ಅಂದ್ರೆ ಒಳಗಡೆ ಬಿಡಲ್ಲ, ಮತ್ತೆ ಅವರು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ, ರಿಮೀಟ್ ಆಫ್ ಸೆಕ್ಯೂರಿಟಿ ಹೇಳ್ತಾನೆ. ಮತ್ತೆ ಯಾರೇ ಕೂಡ ಗರ್ಡ ಒಳಗಡೆ ಬಂದ್ರೆ ನೋಡಿ, 1 ನಿಮಿಷ ಅವ್ನು ಮಾಸ್ಕ್ ತೆಗೆದ್ರೆ ಇಮಿಡಿಯೇಟ್ ಸೆಕ್ಯೂರಿಟಿ ಹೋಗಿಲ್ಲ ಹೊರಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಮಾಸ್ಕ್ ಫುಲ್ ಹಾಕಬೇಕು. ಕರೆಕ್ಟ್. ನಾವು ಇತ್ತೀಚೆಗೆ ನಂದೀಶ್ ಅವರೇ, ನಾನು ಯಾವ್ದೊಂದು ಮಾಲ್ಗೆ ಹೋಗಿದ್ದೆ ಬೇರೆ ಕಾರಣಗಳಿಂದ, ಏನಪ್ಪ ಮಾಲ್ ಇಷ್ಟೊಂದು ಖಾಲಿ ಇದೆಯಾ ಅನ್ಸ್ಬಿಡ್ತು ಒಂದ್ ಕ್ಷಣ ನನಗೆ. ಅಲ್ಲ ಖಂಡಿತ ಸರ್, ಹಿಂದೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೋ ಅಲ್ಲಿ 20% ಬಿಸ್ನೆಸ್ ಆಗ್ತಾ ಇಲ್ಲ. ಒಂದು. ಎರಡನೇದು, ಜನ ಬಂದ್ರು ತುಂಬಾ ಹೊತ್ತು ಇಲ್ಲಲ್ಲ. ಪಾಯಿಂಟ್ ಆಯ್ತಾ? ಇದು ಇಂಥ ಪರಿಸ್ಥಿತಿನಲ್ಲಿ ಇವರು ಈಗ ಕರ್ನಾಟಕದಲ್ಲಿ 84 ಮಾಲ್ ಇದೆ ಸರ್, ಸುಮಾರು 40,000 ಕೋಟಿ ಬಿಸ್ನೆಸ್ ಮಾಡ್ತಾರೆ. ಸುಮಾರು 4,000ದಿಂದ 6,000 ಕೋಟಿ GST ಕಟ್ತಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ, ಇಂಟ್ರೆಸ್ಟ್ ಕಟ್ತಾರೆ. ನೀವು ಇದನ್ನ ಉದ್ಯಮ ಅಂತ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲಾನು ಓಪನ್ ಮಾಡಿ ಕ್ಲೋಸ್ ಮಾಡಿ 9 ಗಂಟೆಗೆ ಅಂತ ಹೆಂಗೆ ಜೀವನ ಮಾಡೋದು? ಈಗ ಬೇರೆ ಬೇರೆ ಶಾಪ್ಗಳಲ್ಲೆಲ್ಲ ಸರ್, ಮಾಲ್ಗಳ ಶಾಪ್ಗಳಿವೆ, ಯಾವ ಶಾಪ್ಗಳಿಗೂ ಸೇಲ್ ಆಗ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ವಾ ಸರ್? ಸರ್ ಹಿಂದೆ ಏನಾಗ್ತಾ ಇತ್ತು ಅದ್ರಲ್ಲಿ 50% ಬಿಸ್ನೆಸ್ ಆಗ್ತಾ ಇದೆ ಸರ್. ಬಿಸ್ನೆಸ್ ಆಗ್ತಾ ಇಲ್ಲ ಅಂತಲ್ಲ, 50%. ಅವ್ರ ಪ್ರಾಫಿಟ್ ಮಾರ್ಜಿನ್ ಬಂದು ಒಂದು 16ರಿಂದ 15% ಇರುತ್ತೆ, 15ರಿಂದ 16% ಇರುತ್ತೆ. ಈ 50% ಸಿನಿಮಾ ಥಿಯೇಟರ್ ಅಂದ್ರೆ ಜನ ಸಿನಿಮಾ ಥಿಯೇಟರ್ಗೆ ಬರ್ತಾರಾ ಸರ್? ಅಲ್ಲ, ಮೂವಿನ ರಿಲೀಸ್ ಆಗ್ತಿಲ್ವಲ್ಲ ಸರ್. ಯಾವ ಮೂವಿ ರಿಲೀಸ್ ಆಗುತ್ತೆ? ಕಂಟೆಂಟ್ ಬೇಕಲ್ವಾ? ಥಿಯೇಟರ್ ನೋಡ್ಬೇಕಾದ್ರೆ ಕಂಟೆಂಟ್ ಬೇಕು, ಕಂಟೆಂಟ್ಗಳೇ ಇಲ್ಲ ಅಲ್ಲ. ಯಾವ ಮೂವಿ ರಿಲೀಸ್ ಆಗಿದೆ? ಯಾವ್ದು ಮೂವಿ ರಿಲೀಸ್ ಆಗ್ತಾ ಇಲ್ಲ ಸರ್. ವಾಟ್ ನೆಕ್ಸ್ಟ್? ಈಗ ಮೀಟ್ ಮಾಡಿದಿರಿ, ಕೇಳ್ಕೊಂಡಿದ್ದೀರಿ, ಇನ್ನೇನ್ ನೆಕ್ಸ್ಟ್? ಕೇಳ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅಷ್ಟೊಂದು ಮಾತ್ರ ಮಾಡಕ್ ಸಾಧ್ಯ ಸರ್, ಇನ್ನೇನ್ ಮಾಡಬಹುದು ನಾವು? ಪಾಯಿಂಟ್. ಐ ಅಗ್ರಿ. ಲೆಟ್ಸ್ ಸಿ ಸರ್, ಗಣೇಶ ಹಬ್ಬ ಆದ್ಮೇಲೆ ಸರ್ಕಾರ ಏನ್ ನಿಲುವು ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ನಂದೀಶ್ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.